ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಭಗವಂತನ ಅದ್ಭುತವಾದ ಸೃಷ್ಟಿಯ ವೈಚಿತ್ರ್ಯವನ್ನು ವರ್ಣನೆ ಮಾಡ್ತಾ ಇದೆ ಹರಿವಂಶ. ಭಗವದ್ಭಕ್ತರಾದ ಅನೇಕ ರಾಜರು, ಋಷಿಗಳು, ದೇವತೆಗಳು ಇವರೆಲ್ಲ ಯಾವ ರೀತಿ ಭಗವಂತನ ಅನುಗ್ರಹವನ್ನು ಪಡೆದು ಭಗವದ್ ಅನುಗ್ರಹದಿಂದ ಶಕ್ತಿ ಸಾಮರ್ಥ್ಯಗಳನ್ನು ತುಂಬಿಕೊಂಡು ಜಗತ್ತಿನ ರಕ್ಷಣೆಯನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡುತ್ತಾರೆ ಅಂತ ಹರಿವಂಶ ಪುರಾಣ ನಮಗೆ ತಿಳಿಸುವ ಮೂಲಕ ಆ ಭಗವಂತನ ಮಹಾಮಹಿಮೆಯನ್ನು ನಮ್ಮ ಅನುಸಂಧಾನಕ್ಕೆ ತಂದುಕೊಡುತ್ತೆ. ಜನಮೇಜಯನ ಪ್ರಶ್ನೆಗೆ ವೈಶಂಪಾಯನರು ಉತ್ತರವನ್ನು ನೀಡುತ್ತಾ ಇದ್ದಾರೆ. ಮನ್ವಂತರಗಳ ಚರಿತ್ರೆಯನ್ನು ಹೇಳಬೇಕು ಅಂತ, ಮನ್ವಂತರಗಳ ಇತಿವೃತ್ತವನ್ನು ತಿಳಿಸಿಕೊಡಬೇಕು ಅಂತ ಜನಮೇಜಯ ಪ್ರಶ್ನೆಯನ್ನು ಕೇಳ್ತಾನೆ. ಒಂದು ಮನ್ವಂತರದ ಬಗ್ಗೆ ಕಲ್ಪನೆಯನ್ನು ಕೊಡಬೇಕು ಅಂದರೆ ಮುಖ್ಯವಾಗಿ ಮನು ಯಾರು, ದೇವತೆಗಳು ಯಾರು, ಆ ಮನುವಿನ ಮಕ್ಕಳು ಯಾರು, ಇಂದ್ರ ಯಾರು, ಋಷಿಗಳು ಯಾರು, ಪರಮಾತ್ಮನ ಅವತಾರ ಏನು ಅಂತ 6 ಅಂಶಗಳನ್ನು ಹೇಳಿದರೆ ಒಂದು ಮನ್ವಂತರದ ಬಗ್ಗೆ ಸಾಮಾನ್ಯ ಪರಿಚಯ ಮಾಡಿಕೊಟ್ಟಂತೆ. 14 ಮನ್ವಂತರಗಳು, ಅದರಲ್ಲಿ ಒಬ್ಬೊಬ್ಬ ಮನು 71 ಮಹಾಯುಗಗಳವರೆಗೆ ರಾಜ್ಯವನ್ನು ಆಳ್ತಾನೆ. ಆ ಒಬ್ಬೊಬ್ಬ 71 ಮಹಾಯುಗ ಮೇಲೆ ಕೆಲವು ವರ್ಷಗಳು. ಆ ರೀತಿಯ ಆ ಮನುವಿನ ಆಳ್ವಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಪೂರ್ಣವಾಗಿ ಬಣ್ಣಿಸುವುದು ಕಷ್ಟ. ವಿಶೇಷವಾಗಿ ಈ 6 ಸಂಗತಿಗಳನ್ನು ತಿಳಿಯಬೇಕು ಅಂತಾರೆ. ಮನ್ವಂತರಂ ಮನುರ್ದೇವಾಃ ಮನುಪುತ್ರಾಃ ಸುರೇಶ್ವರಃ ಋಷಯಃ ಅಂಶಾವತಾರಶ್ಚ ಹರೇಶ್ ಷಡ್ವಿಧಮುಚ್ಯತೆ. ಈ ರೀತಿ ಮನ್ವಂತರದ 6 ಅಂಶಗಳು,
ಅವುಗಳ ಬಗ್ಗೆ ನಾವು ತಿಳಿದುಕೊಂಡರೆ ಮನ್ವಂತರದ ಸಾಮಾನ್ಯ ಪರಿಚಯ ಆದಂತೆ. ಈ 6 ತರಹದ ಮನ್ವಂತರದ ಅಂಶಗಳನ್ನು ನಮ್ಮ ಮನಸ್ಸಿನ ಅಂತರದಲ್ಲಿ ಚೆನ್ನಾಗಿ ತಿಳಿದುಕೊಂಡು ಆ ಭಗವಂತನನ್ನು ಚಿಂತನೆ ಮಾಡಬೇಕು. ಹರಿವಂಶ ಮನ್ವಂತರಗಳ ಪಟ್ಟಿಯನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ಕಟ್ಟುವಂತೆ ಚೆನ್ನಾಗಿ ತಿಳಿಸಿಕೊಡುತ್ತೆ. ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಮಸ ತಾಪಸ ರೈವತ ಚಾಕ್ಷುಷ ವೈವಸ್ವತ ಸಾವರಣಿ ಭೌತ್ಯ ರೌಚ್ಯ ಬ್ರಹ್ಮಸಾವರಣಿ ರುದ್ರಸಾವರಣಿ ಮೇರುಸಾವರಣಿ ದಕ್ಷಸಾವರಣಿ ಅಂತ ಮೊದಲು 8 ಮನ್ವಂತರಗಳ ಹೆಸರು ಹರಿವಂಶದಲ್ಲಿ ಹಾಗೂ ಭಾಗವತದಲ್ಲಿ ಬಂದದ್ದು ಒಂದೇ ಪ್ರಾಯ. ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಪಸ, ಅವನಿಗೆ ಕೆಲವು ಪುರಾಣಗಳಲ್ಲಿ ತಾಮಸ ಅಂತ ಕರೆದದ್ದು. ರೈವತ ಚಾಕ್ಷುಷ ವೈವಸ್ವತ ಸಾವರಣಿ, ಈ 8 ಜನ ಮನ್ವಂತರಗಳು ಮನುಗಳ ಹೆಸರು ಒಂದೇ ಇದೆ. ಮುಂದೆ ಮಾತ್ರ ಭೌತ್ಯ ರೌಚ್ಯ ಬ್ರಹ್ಮಸಾವರಣಿ ರುದ್ರಸಾವರಣಿ ಮೇರುಸಾವರಣಿ ದಕ್ಷಸಾವರಣಿ ಅಂತ ಹರಿವಂಶದಲ್ಲಿ, ಸ್ವಲ್ಪ ವಿಪರೀತವಾಗಿ ದಕ್ಷಸಾವರಣಿ ಬ್ರಹ್ಮಸಾವರಣಿ ಧರ್ಮಸಾವರಣಿ ಮೇರುಸಾವರಣಿ ದೇವಸಾವರಣಿ ಇಂದ್ರಸಾವರಣಿ ಎಂಬುದಾಗಿ ಶ್ರೀಮದ್ಭಾಗವತದಲ್ಲಿ ಆ ಹೆಸರುಗಳ ವರ್ಣನೆ ಇದೆ. ಇಲ್ಲಿ ಮೊದಲು ಸ್ವಯಂಭುವ ಮನ್ವಂತರದ ಬಗ್ಗೆ ನಾವು ತಿಳಿಯಬೇಕು. ಸ್ವಯಂಭೂ, ಸ್ವಯಂ ಸ್ವತಂತ್ರನಾಗಿರುವಂತಹ ಭಗವಂತ, ಯಾರ ಅಪೇಕ್ಷೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಇರುವಂತಹ ಭಗವಂತನಿಗೆ ಸ್ವಯಂಭೂ, ಸ್ವಯಂ ಎಂಬುದಾಗಿ ಕರೆಯೋದು. ಅವನಿಂದ ಜನಿಸಿದವರು ಬ್ರಹ್ಮದೇವರು ಸ್ವಯಂಭೂ, ಆ ಬ್ರಹ್ಮದೇವರಿಂದ ಹುಟ್ಟಿದವ ಸ್ವಯಂಭುವ ಮನು. ಬ್ರಹ್ಮದೇವರ ದೇಹದಿಂದ ಜನಿಸಿದ್ದರಿಂದ ಅವನು ಸ್ವಯಂಭುವ, ಅವನು ಮೊಟ್ಟ ಮೊದಲನೆಯ ಮನು. 71 ಮಹಾಯುಗಗಳವರೆಗೆ ರಾಜ್ಯವನ್ನು ಆಳಿದ ಮಹಾನುಭಾವ. ಶ್ರೀಮದ್ಭಾಗವತದ 3ಯ ಸ್ಕಂಧದಲ್ಲಿ ವರ್ಣನೆ ಮಾಡುತ್ತಾರೆ. ಯಾವ ಕಾಲವನ್ನೂ ಕೂಡ ವ್ಯರ್ಥವಾಗಿ ಕಳೆದಿಲ್ಲ. ನಿರಂತರ ಹರಿಭಜನ, ಹರಿಸ್ಮರಣ, ಸಚ್ಛಾಸ್ತ್ರಗಳ ಚಿಂತನ, ಯಜ್ಞಯಾಗಾದಿಗಳು, ಪರೋಪಕಾರ, ಪ್ರಜೆಗಳ ರಕ್ಷಣೆ, ಸ್ವವಿಹಿತ ಕರ್ಮಾನುಷ್ಠಾನ ಇವುಗಳನ್ನು ಮಾಡುವುದರಲ್ಲಿಯೇ ತೊಡಗಿದಂತಹ ಮಹಾನುಭಾವ ಸ್ವಯಂಭುವ ಮನು. ಕಾಲಾಸ್ವಾಂತರ ಯಾಪನಾಹ, ಯಾವಾಗಲೂ ಸತ್ಕಾಲಕ್ಷೇಪವನ್ನು ಮಾಡ್ತಾ ಇದ್ದ ಎಂಬುದಾಗಿ ವರ್ಣನೆಯನ್ನು ನಾವು ಕೇಳುತ್ತೇವೆ. ಮಹಾನುಭಾವನಾದಂತಹ ಸ್ವಯಂಭುವ ಮನು. ಆ ಸ್ವಯಂಭುವ ಮನು ಅನಿರುದ್ಧ, ದಕ್ಷ ಪ್ರಜಾಪತಿ, ಸ್ವಯಂಭುವ ಮನು, ಬೃಹಸ್ಪತ್ಯಾಚಾರ್ಯರು, ಶಚೀದೇವಿ ಹಾಗೂ ರತಿದೇವಿ ಇವರೆಲ್ಲ 10ನೆಯ ಕಕ್ಷೆಯಲ್ಲಿ ಬರುವವರು ತಾರತಮ್ಯದಲ್ಲಿ. ಉತ್ತಮವಾದಂತಹ ಬ್ರಹ್ಮಚರ್ಯ, ಬ್ರಹ್ಮಚಾರಿಗಳೇ ಎಲ್ಲ ಯುವಕರೇ ಚೆನ್ನಾಗಿ ಕೇಳಿ, ಉತ್ತಮವಾದಂತಹ ಬ್ರಹ್ಮಚರ್ಯ, ನೈಷ್ಠಿಕವಾದಂತಹ ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹವನ್ನು ಮಾಡತಕ್ಕಂತಹ ಒಂದು ಶಕ್ತಿ, ಆ ಯೋಗ, ಆ ಸಾಮರ್ಥ್ಯ ನಮಗೆ ಲಭಿಸಬೇಕು ಅಂದರೆ ಸ್ವಯಂಭುವ ಮನುವಿನ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ವಯಂಭುವ ಮನು ಒಬ್ಬ ರಾಜ, ಬಹಳ ದೊಡ್ಡ ಇತಿಹಾಸದೊಳಗೆ ಬಂದಂತಹ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಮಾತ್ರ ತಿಳಿಯಬೇಡಿ, ಅವನೊಬ್ಬ ತತ್ವಾಭಿಮಾನಿ ದೇವತೆ. ಅಂತಹ ಸ್ವಯಂಭುವ ಮನು ನಮ್ಮ ಇಂದ್ರಿಯದ ನಿಗ್ರಹವನ್ನು ಮಾಡುವ ಸಾಮರ್ಥ್ಯವನ್ನು ನೀಡಬೇಕು ಅಂತ ಎಲ್ಲ ಯುವಕರು, ಬ್ರಹ್ಮಚಾರಿಗಳು ಹಾಗೂ ಗೃಹಸ್ಥರು ಎಲ್ಲರೂ ಕೂಡ ಅವರಿಗೆ ವಿಹಿತವಾಗಿರುವಂತಹ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರ ಈ ಸ್ವಯಂಭುವ ಮನುವಿನ ಚಿಂತನವನ್ನು ಮಾಡಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು. ಅಂತಹ ಮಹಾನುಭಾವ ಸ್ವಯಂಭುವ ಮನು. ಅವನ ಮಡದಿ ಶತರೂಪ ಬ್ರಹ್ಮದೇವರಿಂದಲೇ ಜನಿಸಿದವಳು. ಈ ಮನ್ವಂತರದೊಳಗೆ ಋಷಿಗಳು ಯಾರು ಅಂತ, ತತ್ವಜ್ಞಾನದ ದೊಡ್ಡ ಹೊಣೆಯನ್ನು ಹೊತ್ತು ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಮಾಡುವವರು ಋಷಿಗಳು.
ಋಷಿಗಳ ಬಗ್ಗೆ ಮತ್ತೆ ಮುಂದೆ ಹರಿವಂಶದಲ್ಲಿ ತಿಳಿಯೋಣ. ಯಾರು ಋಷಿಗಳು ಅಂದರೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಕ್ರತು, ವಸಿಷ್ಠ ಇವರು ಇಲ್ಲಿ ಋಷಿಗಳಾಗಿದ್ದಾರೆ. ಸಪ್ತಋಷಿಗಳು ಮರೀಚಿ, ಅತ್ರಿ, ಅಂಗಿರಸ್, ಪುಲಹ, ಕ್ರತು, ಪುಲಸ್ತ್ಯ, ವಸಿಷ್ಠ ಈ 7 ಜನ ಇಲ್ಲಿ ಋಷಿಗಳಾಗಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದ ಋಷಿಗಳು, ಹರಿವಂಶದಲ್ಲಿ ಹೇಳಿದ ಋಷಿಗಳು ಒಬ್ಬರೇ. ದೇವತೆಗಳ ಹೆಸರು ಯಾಮ ಅಂತ. ಈ ಮನ್ವಂತರದಲ್ಲಿ ಬಂದ ದೇವತೆಗಳ ಹೆಸರು ಯಾಮ ಎಂಬುದಾಗಿ. ಮಹಾನುಭಾವರಾದ ಆ ಎಲ್ಲ ದೇವತೆಗಳು ಯಜ್ಞನಾಮಕನಾದಂತಹ ಪರಮಾತ್ಮನ ಅನುಚರರಾಗಿ, ಸೇವಕರಾಗಿ, ದಾಸರಾಗಿ ಆ ಮನ್ವಂತರದಲ್ಲಿ ತಮ್ಮ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ. ಈ ಮನ್ವಂತರದೊಳಗೆ ಭಗವಂತನ ಅವತಾರ ಯಜ್ಞನಾಮಕನಾದ ಪರಮಾತ್ಮ. ಸ್ವಯಂಭುವ ಮನುವಿನ ಹೆಣ್ಣು ಮಕ್ಕಳು 3 ಜನ, ಆಕೂತಿ, ದೇವಹೂತಿ, ಪ್ರಸೂತಿ. ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಡ್ತಾನೆ, ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಕೊಡ್ತಾನೆ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಡ್ತಾನೆ. ಆ ಆಕೂತಿಯಲ್ಲಿ ರುಚಿ ಪ್ರಜಾಪತಿಯಿಂದ ಅವತಾರ ಮಾಡಿದ ಮಹಾನುಭಾವನೆ ಯಜ್ಞನಾಮಕನಾದ ಪರಮಾತ್ಮ. ಯದ್ಯದಸ್ತಿ ತತ್ತಜ್ಜಾನಾತಿ, ಆದ್ದರಿಂದ ಯಜ್ಞ. ಏನಿದೆ ಜಗತ್ತಿನೊಳಗೆ ಎಲ್ಲವೂ ಅವನಿಗೆ ಗೊತ್ತು, ಆದ್ದರಿಂದ ಅವನು ಯಜ್ಞ. ಯಜದೇವ ಪೂಜಾ ಸಂಗತಿಕರಣ ದಾನೇಶು. ಪರಮಾತ್ಮ ಎಲ್ಲರಿಂದಲೂ ಇಜ್ಜನಾಗಿದ್ದಾನೆ, ಪೂಜ್ಯನಾಗಿದ್ದಾನೆ, ಆದ್ದರಿಂದಲೂ ಅವನು ಯಜ್ಞ. ಅನೇಕ ವಸ್ತುಗಳ ಸಮಾಗಮವಾಗುವಂತೆ ಮಾಡ್ತಾನೆ, ಆದ್ದರಿಂದಲೂ ಯಜ್ಞ. ಎಲ್ಲರ ಸಮಾಗಮ ಅವನಲ್ಲಿ ಆಗತ್ತೆ. ಯಜಧಾತುವಿಗೆ ಸಮಾಗಮ ಅಂತ ಅರ್ಥ. ಪ್ರಯಾಗ ಅಂತ ಹೆಸರನ್ನು ನೀವು ಎಲ್ಲ ಕೇಳಿದ್ದೀರಿ ಅಲ್ವಾ? ಏನದು ಪ್ರಯಾಗ? ಸಂಗಮ. ಗಂಗಾ ಯಮುನಾ ಸರಸ್ವತಿಗಳ ಸಂಗಮ ಆಗತ್ತೆ, ಆದ್ದರಿಂದ ಅದಕ್ಕೆ ಪ್ರಯಾಗ ಅಂತ ಕರೀತಾರೆ. ಅನೇಕ ಪ್ರಯಾಗಗಳನ್ನು ಬದಲಿಗೆ ಹೋಗುವಾಗ ಷಟ್ ಪ್ರಯಾಗಗಳು ಅಂತ, ನದಿಗಳ ಸಂಗಮ ಅಂತ ಅರ್ಥ. ಆ ಭಗವಂತನಲ್ಲಿ ಜಗತ್ತಿನೊಳಗಿನ ಎಲ್ಲ ಚೇತನಾಚೇತನರ ಸಂಗಮ ಆಗ್ತದೆ, ಮಹಾಸಂಗಮ. ಎಲ್ಲ ದೇವತೆಗಳ, ಎಲ್ಲ ಋಷಿಗಳ, ಎಲ್ಲ ಮುನಿಗಳ, ಎಲ್ಲ ನದಿಗಳ, ಎಲ್ಲ ಕ್ಷೇತ್ರಗಳ ಎಲ್ಲ ಸಂಗಮ ಆ ಭಗವಂತನಲ್ಲಿದೆ. ಅಂತಹ ಪರಮಾತ್ಮ ಅವನು ಯಜ್ಞ, ಸರ್ವ ಸಂಗಮ ಪಾತ್ರ. ಇನ್ನು ಕೊನೆಗೆ ದಾನ. ಬಹುಲೌದಾರ್ಯ ವೀರ್ಯಾದಿದೇಹಂ. ಟೀಕಾಕೃತ್ಪಾದರು ಹೇಳುವಂತೆ ಎಲ್ಲವನ್ನು ಕೊಟ್ಟಿದ್ದಾನೆ, ಆದ್ದರಿಂದ ಅವನು ಯಜ್ಞ. ಪರಮ ಔದಾರ್ಯಶೀಲನಾದದ್ದರಿಂದ ಯಜ್ಞ. ಇದ್ದದ್ದೆಲ್ಲ ತಿಳಿದವ, ಎಲ್ಲರಿಂದಲೂ ಪೂಜ್ಯ, ಎಲ್ಲವೂ ತನ್ನೊಳಗೆ ಇರುವಂತೆ ಮಾಡಿಕೊಂಡವ, ಯಾರೊಬ್ಬರಿಗೆ ನಮಿಸಿದರೆ ಎಲ್ಲರಿಗೂ ನಮಿಸಿದಂತೆ, ಎಲ್ಲರಿಗೂ ಬೇಕಾದದ್ದನ್ನು ಎಲ್ಲ ಹೊತ್ತಿಗೂ ಕೊಡುವವ, ಆದ್ದರಿಂದ ಆ ಭಗವಂತ ಯಜ್ಞ. ಅಂತಹ ಯಜ್ಞನಾಮಕನಾದಂತಹ ಪರಮಾತ್ಮ ತನ್ನ ಮಗಳ ಮಗ ಸ್ವಯಂಭುವ ಮನುವಿಗೆ, ಆದರೆ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದ. ಮಗಳ ಮಗನನ್ನೇ. ಅನೇಕ ಜನ ಯಾತುಧಾನರು ಸ್ವಯಂಭುವ ಮನುವಿಗೆ ಪೀಡೆಯನ್ನು ಕೊಟ್ಟಾಗ ತನ್ನ ಮಗಳ ಮಗ ದೌಹಿತ್ರನಾಗಿದ್ದರೂ ಕೂಡ ಸಾಕ್ಷಾತ್ ಭಗವಂತ ಅನ್ನುವುದಕ್ಕೋಸ್ಕರ ಆ ಯಜ್ಞನಾಮಕ ಪರಮಾತ್ಮನಿಗೆ ಶರಣು ಹೋಗ್ತಾನೆ ಸ್ವಯಂಭುವ ಮನು. ಈಶಾವಾಸ್ಯಮಿದಂ ಸರ್ವಂ, ಆತ್ಮಾವಾಸ್ಯಮಿದಂ ಸರ್ವಂ ಇತ್ಯಾದಿ ಮಂತ್ರಗಳಿಂದ ಆ ಪರಮಾತ್ಮನ ಸ್ತುತಿಯನ್ನು ಮಾಡಿದಾಗ ಭಗವಂತ ಅವನನ್ನು ರಕ್ಷಣೆ ಮಾಡುತ್ತಾನೆ, ಎಲ್ಲ ಅಸುರರ ಬಾಧೆಯನ್ನು ಪರಿಹಾರ ಮಾಡುತ್ತಾನೆ. ನೀವೆಲ್ಲ ಸಜ್ಜನರು ಆ ಭಗವಂತನ ಮಹಿಮೆಯನ್ನು ತಿಳಿದು ಭಕ್ತಿಯಿಂದ ಆ ಶ್ರೀಮದ್ಭಾಗವತದಲ್ಲಿ ಬರುವಂತಹ ಸ್ತುತಿ ಅಥವಾ ಈಶಾವಾಸ್ಯ ಮಂತ್ರಗಳ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಪಠನ ಮಾಡಿದರೆ ಎಲ್ಲ ದುಷ್ಟ ರಾಕ್ಷಸರ ಭೂತ ಪ್ರೇತ ಪಿಶಾಚಗಳ ಬಾಧ ದೂರ ಆಗತ್ತೆ ಎನ್ನುವುದನ್ನು ಚೆನ್ನಾಗಿ ಈ ಮೂಲಕವಾಗಿ
ಅರ್ಥ ಮಾಡಿಕೊಳ್ಳಬಹುದು ಅಂತಹ ಮಹಾನುಭಾವ ಯಜ್ಞನಾಮಕ ಪರಮಾತ್ಮ. ಈ ಮನ್ವಂತರದೊಳಗೆ ಇಂದ್ರನೂ ಅವನೇ, ಪರಮಾತ್ಮನ ಅವತಾರ. 6 ಹೇಳಬೇಕಲ್ಲ ಒಂದು ಮನ್ವಂತರ ಅಂದರೆ, ಇಲ್ಲಿ 2 ಸೇರಿ ಒಂದಾಯಿತು. ಇಂದ್ರನೂ ಯಜ್ಞನೇ, ಭಗವದ್ ಅವತಾರವೂ ಕೂಡ ಯಜ್ಞ. ಆಮೇಲೆ ಮನುವಿನ ಮಕ್ಕಳು ಯಾರು ಅಂತ ಹೇಳ್ತಾರೆ. ಆಗ್ನಿಧ್ರ, ಅಗ್ನಿಬಾಹು, ಮೇಧ, ಮೇಧಾತಿಥಿ, ವಸು, ಜ್ಯೋತಿಷ್ಮಾನ್, ದ್ಯುತಿಮಾನ್, ಹವ್ಯ, ಸವನ, ಪುತ್ರ ಅಂತ. ಅವನ ಹೆಸರೇ ಪುತ್ರ ಅಂತ ಹರಿವಂಶ ಹೇಳಿದ್ರು. ಒಬ್ಬನ ಹೆಸರು ಮಗನಿಗೆ ಮಗ ಅಂತ ಹೆಸರಿಟ್ಟ, ಪುತ್ರ. ಮತ್ಸ್ಯಪುರಾಣದ ಪ್ರಕಾರ ರುಭು ಅಂತ. ಆಮೇಲೆ ಸತ್ಯಧರ್ಮ ತೀರ್ಥರು ಅದನ್ನು ಹೇಳ್ತಾರೆ. ಇನ್ನು ಭಾಗವತದ ಪ್ರಕಾರ ಮನುವಿನ ಪುತ್ರರು ಪ್ರಿಯವ್ರತ ಹಾಗೂ ಉತ್ತಾನಪಾದ ಎಂಬುದಾಗಿ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಭಾಗವತದಲ್ಲಿ ಹೇಳಿದ ವಿಷಯಗಳು ಹೀಗಿವೆ ಅಂತ ತಿಳಿಯಿರಿ ಅಂತ ಹೇಳುವುದಕ್ಕೆ ಹೊರತು, ಹರಿವಂಶದಲ್ಲಿ ಅಥವಾ ಮತ್ಸ್ಯಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲಿ, ವಿಷ್ಣು ರಹಸ್ಯದಲ್ಲಿ ಹೇಳಿದಂತಹ ಪ್ರಮೇಯಗಳನ್ನು ಅಲ್ಲಗಳೆಯುವುದಕ್ಕೋಸ್ಕರ ಅಲ್ಲ. ಅಲ್ಲಿ ಹೇಳಿದ ವಿಚಾರಗಳೂ ಸರಿ, ಭಾಗವತದಲ್ಲಿ ಹೇಳಿದ ರೀತಿಯಲ್ಲಿ ತಿಳಿದುಕೊಳ್ಳಿ ಅಂತ ತಾತ್ಪರ್ಯವೇ ಹೊರತು ಇತರ ನಿಷೇಧದಲ್ಲಿ ತಾತ್ಪರ್ಯ ಅಲ್ಲ. ಆದ್ದರಿಂದ ಅಗ್ನಿಧ್ರಾದಿ ಪುತ್ರರನ್ನು ಹೇಳಿದ್ದು ಹರಿವಂಶ ಪುರಾಣದಲ್ಲಿ, ಅದನ್ನು ಸ್ವೀಕಾರ ಮಾಡಬೇಕು. ಪ್ರಿಯವ್ರತ ಉತ್ತಾನಪಾದರನ್ನು ಮಕ್ಕಳು ಎಂಬುದಾಗಿ ತಿಳಿಯಬೇಕು. ಪ್ರಸಿದ್ಧ ಮಾತ್ರ ಕಥನಂ ಭಾಗವತೆ ನಾಣ್ಯ ನಿಷೇಧೇ ತಾತ್ಪರ್ಯಂ ಕಲ್ಪಭೇದೇನ ವಾ ವ್ಯವಸ್ಥಾ ಎಂಬುದಾಗಿ 2 ರೀತಿ ಸತ್ಯಧರ್ಮ ತೀರ್ಥರು ಸಮಾಧಾನವನ್ನು ಈ ಸಂದರ್ಭದಲ್ಲಿ ಶ್ರೀಮದ್ ಭಾಗವತದ ವ್ಯಾಖ್ಯಾನ ಮಾಡುವಾಗ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಸ್ವಯಂಭುವ ಮನ್ವಂತರದ ಒಂದು ಸಾಮಾನ್ಯವಾದ ಪರಿಚಯ. ಇಲ್ಲಿ ಅನೇಕ ಯಾಮನಾಮಕರಾದ ದೇವತೆಗಳು ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡುತ್ತಾರೆ ಅಂತ ನೀವು ತಿಳಿದಿದ್ದೀರಿ. ಇನ್ನು ಸ್ವಾರೋಚಿಷ ಎಂಬ 2ನೆಯ ಮನ್ವಂತರ, ಇವನು ಅಗ್ನಿಪುತ್ರ. ಸ್ವರೋಚಿಷ್, ಸ್ವಪ್ರಕಾಶ, ಅಗ್ನಿ. ಪದಾರ್ಥಗಳನ್ನು ನೋಡುವುದಕ್ಕೆ ಬೇರೊಂದು ಬೆಳಕು ಬೇಕು, ಅಗ್ನಿಯನ್ನು ನೋಡುವುದಕ್ಕೆ ಮತ್ತೊಂದು ಬೆಳಕು ಬೇಕಾಗಿಲ್ಲ. ಅವನು ಸ್ವರೋಚಿಷ್, ಅವನ ಮಗ ಸ್ವಾರೋಚಿಷ. ಸ್ವಾರೋಚಿಷ ಮನು. ಈ ಮನುವಿನ ಆಳ್ವಿಕೆಯಲ್ಲಿ ಈ ಮನ್ವಂತರದೊಳಗಿರುವಂತಹ ಋಷಿಗಳು ಯಾರು ಅಂದರೆ ಹರಿವಂಶ ಹೇಳುತ್ತದೆ. ವಾಯುಪ್ರೋಕ್ತಾಹ ಅಂತ ಹರಿವಂಶ ಉದಾಹರಣೆ ಮಾಡುತ್ತದೆ. ಶ್ರೀಮದಾಚಾರ್ಯರು ಅಲ್ಲಲ್ಲಿ ವಾಯುಪ್ರೋಕ್ತೆ ಅಂತಂತಾರೆ. ಹಾಗೆ ಹರಿವಂಶ ಪುರಾಣ ಹೇಳುತ್ತದೆ ವಾಯುಪ್ರೋಕ್ತಾಹ ಋಷಯ ಅಂತ. ವಾಯುದೇವರು ಹೇಳಿದಂತಹ ಋಷಿಗಳಿವರೆಲ್ಲ ಔರ್ವ, ಸ್ತಂಭ, ಕಾಶ್ಯಪ, ಪ್ರಾಣ, ಬೃಹಸ್ಪತಿ, ದತ್ತ, ನಿಶ್ಚವನ ಎಂಬ 7 ಜನ ಋಷಿಗಳು, ಸಪ್ತರ್ಷಿಗಳು ಸ್ವಾರೋಚಿಷ ಮನ್ವಂತರದಲ್ಲಿ ಹರಿವಂಶದ ಪ್ರಕಾರ. ಶ್ರೀಮದ್ ಭಾಗವತ ಹಾಗೂ ವಿಷ್ಣು ಪುರಾಣಗಳಲ್ಲಿ ಹೇಳಿದ ರೀತಿಯಲ್ಲಿ ನೋಡುವುದಾದರೆ ಊರ್ಜಸ್ತಂಭ, ಪ್ರಾಯ ಸ್ತಂಭ, ಅವನೇ ಇಲ್ಲಿ ಊರ್ಜಸ್ತಂಭ ಎಂಬುದಾಗಿ ಕರೆಯಲ್ಪಟ್ಟಿರಬಹುದು. ಪ್ರಾಣ, ಅಲ್ಲಿ ದತ್ತ, ಇಲ್ಲಿ ದಂತ, ಅಗ್ನಿ, ಋಷಭ, ನಿಶ್ಚರ, ನಿಶ್ಚವನ ಅಂತ ಅಲ್ಲಿ ಬಂದದ್ದನ್ನೇ ಪ್ರಾಯ ಇಲ್ಲಿ ನಿಶ್ಚರ ಅಂತ ಕರೆದಿದ್ದಾರೆ. ಚಾರ್ವರೀವಾನ್ ಅಂತ. ಭಾಗವತ ಹಾಗೂ ವಿಷ್ಣು ಪುರಾಣಗಳ ಪ್ರಕಾರ ಈ ಸಪ್ತರ್ಷಿಗಳು ಸ್ವಾರೋಚಿಷ ಮನ್ವಂತರದಲ್ಲಿದ್ದಾರೆ. ಇಲ್ಲಿರುವ ದೇವತೆಗಳ ಹೆಸರು, ಅಲ್ಲಿ ದೇವತೆಗಳ ಹೆಸರು ಯಾಮ. 2ನೆಯ ಮನ್ವಂತರದಲ್ಲಿ ತುಷಿತಾದಿ ದೇವತೆಗಳು, ತುಷಿತರೇ ಮೊದಲಾದ ದೇವತೆಗಳು ಸ್ವಾರೋಚಿಷ ಮನ್ವಂತರದಲ್ಲಿದ್ದಾರೆ. ಇಲ್ಲಿರುವಂಥವರು ಮನುವಿನ ಮಕ್ಕಳು ಯಾರು ಅಂದರೆ ಹವಿರ್ಧ್ರ, ಸುಕೃತಿ, ಜ್ಯೋತಿ, ಆಪಃ, ಮೂರ್ತಿ, ಅಯಸ್ಮಯ, ಪ್ರಥಿತಃ, ನಭಸ್ಯ, ನಭಃ, ಊರ್ಜಃ ಅಂತ ಮನುಪುತ್ರರು ಇದ್ದಾರೆ ಹರಿವಂಶದ ಪ್ರಕಾರ. ಶ್ರೀಮದ್ ಭಾಗವತದಲ್ಲಿ ಎಲ್ಲ ಹೆಸರುಗಳನ್ನು ಹೇಳೋದಿಲ್ಲ. ದ್ಯುಮತ್, ಶೇಣ, ರೋಚಿಷ್ಮಾನ್ ಮೊದಲಾದವರು ಮಕ್ಕಳು ಅಂತ ಭಾಗವತ ಹೇಳುತ್ತದೆ. ಇವರೆಲ್ಲ ಮನುಪುತ್ರರು. ಸ್ವಲ್ಪ ಸ್ವಾರೋಚಿಷ ಮನು ಅಗ್ನಿಪುತ್ರನಾದದ್ದರಿಂದ ಆ ಅಗ್ನಿಯ ಪೌತ್ರರ ಹೆಸರು ಅಗ್ನಿಗೆ ಸಂಬಂಧಪಟ್ಟಂತೆ ಇವೆ. ಸ್ವಲ್ಪ ಹವಿರ್ಧ್ರ ಅಂತ.
ಜ್ಯೋತಿ ಅಂತ ಈ ರೀತಿಯಾಗೆಲ್ಲ ಪ್ರಾಯ ಸ್ವಲ್ಪ ಅವನ ತಮ್ಮ ತಾತನ ತಂದೆಯ ಗುಣಗಳಿಗೆ ಹೋಲುವಂತೆ ಹೆಸರುಗಳನ್ನು ಇಟ್ಟಿದ್ದಾರೆ. ತಾತನ ಹೆಸರಿಗೆ ತಕ್ಕಂತೆ ಅವರ ಗುಣಗಳಿಗೆ ತಕ್ಕಂತೆ ಮೊಮ್ಮಕ್ಕಳು ಚೆನ್ನಾಗಿ ಗುಣವಂತರಾಗಬೇಕು, ಕೀರ್ತಿವಂತರಾಗಬೇಕು, ಒಳ್ಳೆಯ ಹೆಸರು ತರಬೇಕು. ತಂದೆ ತಾತ ಅವರ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡಬಾರದು. ಅವರ ಕೀರ್ತಿಯ ಪತಾಕೆಯನ್ನು ಹಾರಿಸುವಂತಹ ಮಕ್ಕಳಾಗಬೇಕು ಅನ್ನುವುದರ ಸೂಚನೆ ಹೆಸರಿನ ಮೂಲಕವೇ ಹರಿವಂಶ ಭಾಗವತಗಳು ನಮಗೆ ತಿಳಿಸಿಕೊಡ್ತಾ ಇವೆ. ಅಂತಹ ಶ್ರೇಷ್ಠರಾದ ಮೊಮ್ಮಕ್ಕಳಾಗಿದ್ದರು ಅಂತ ನಾವು ತಿಳಿಯಬೇಕು. ಮನುಪುತ್ರರು, ಅಗ್ನಿಯ ಪೌತ್ರರು. ಈ ಮನ್ವಂತರದೊಳಗೆ ಇಂದ್ರ ರೋಚನ ಅನ್ನುವ ಇಂದ್ರ. ಯಾರು ಈ ರೋಚನ? ಸಾಕ್ಷಾತ್ ವಾಯುದೇವರು, ಜೀವೋತ್ತಮರಾದ ವಾಯುದೇವರು. 1ನೆಯ ಮನ್ವಂತರದಲ್ಲಿ ಸರ್ವೋತ್ತಮನಾದ ಶ್ರೀಹರಿ ಯಜ್ಞ, ಅವನು ಇಂದ್ರ. 2ನೆಯ ಮನ್ವಂತರದಲ್ಲಿ ಜೀವೋತ್ತಮರಾದ ವಾಯುದೇವರೇ ಇಂದ್ರರು. ಅವರೇ ಭೀಮಸೇನ ದೇವರಾಗಿ ಅವತಾರ ಮಾಡುತ್ತಾರೆ ಮುಂದೆ. ಪೂರ್ವೇಂದ್ರಾಹ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ. ಇನ್ನು ಸಾಕ್ಷಾತ್ ಪರಮಾತ್ಮ ಈ ಮನ್ವಂತರದಲ್ಲಿ ಅವತಾರ ಮಾಡಿದ್ದಾನೆ ವಿಭು ಎಂಬ ಹೆಸರಿನಿಂದ. ಯುವಕರೇ ಪುನಃ ಚೆನ್ನಾಗಿ ಕೇಳಿ. ಹೇಗೆ ಉಪಸ್ಥೇಂದ್ರಿಯಕ್ಕೆ ಅಭಿಮಾನಿಯಾಗಿ ಬ್ರಹ್ಮಚರ್ಯವನ್ನು ನೀಡುವುದಕ್ಕೆ ಸ್ವಯಂಭುವ ಮನು ಎಂಬ ದೇವತೆಯ ಉಪಾಸನೆಯನ್ನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅವನಲ್ಲಿ ಅಂತರ್ಯಾಮಿಯಾದ ಮುಖ್ಯಪ್ರಾಣನಲ್ಲಿ ಅಂತರ್ಯಾಮಿಯಾಗಿರುವಂತಹ ಈ ವಿಭುನಾಮಕನಾದ ಪರಮಾತ್ಮ, ಈ ವಿಭುನಾಮಕನಾದ ಪರಮಾತ್ಮ ಅವತಾರ ಮಾಡಿದಂತಹ ಕಾರ್ಯ ಅದು ಉಪದೇಶ. ಏನು ಉಪದೇಶ? 88,000 ಜನ ಮುನಿಗಳಿಗೆ ಬ್ರಹ್ಮಚರ್ಯ ಹೇಗೆ ಅಂತ ಕಲಿಸಿಕೊಟ್ಟಿದ್ದಾನೆ ಮಹಾನುಭಾವ. ಒಬ್ಬರಿಗಲ್ಲ, ಇಬ್ಬರಿಗಲ್ಲ. ಇವನ ತಂದೆ ವೇದಶಿರಸ್ ಎಂಬ ಋಷಿ, ತಾಯಿ ತುಷಿತಾ ಎಂಬ ಹೆಸರಿನ ತಾಯಿ. ಆ ತುಷಿತಾಳಲ್ಲಿ ವೇದಶಿರಸ್ ಎಂಬ ಋಷಿಯಿಂದ ಅವತಾರ ಮಾಡಿದ ಈ ವಿಭುನಾಮಕನಾದ ಪರಮಾತ್ಮ 88,000 ಜನ ಮುನಿಗಳಿಗೆ ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು, ಎಲ್ಲರೂ ದೇವರ ಶಿಷ್ಯರೇ, ವಿಶೇಷವಾಗಿ ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಅವರೆಲ್ಲರಿಗೆ ನೈಷ್ಠಿಕ ಬ್ರಹ್ಮಚರ್ಯದಿಂದ ಯಾವ ರೀತಿ ಜೀವನವನ್ನು ಸಾಗಿಸಬೇಕು ಅಂತ ತಿಳಿಸಿ ಕಲಿಸಿ ಆ ಶಕ್ತಿಯನ್ನು ಕೊಟ್ಟು ಮಹಾಬ್ರಹ್ಮಚರ್ಯದ ಮಹಾಪರಂಪರೆಯನ್ನು ಪ್ರವರ್ತನ ಮಾಡಿದಂತಹ ಮಹಾನುಭಾವ ವಿಭು ಎಂಬಂತಹ ಭಗವಂತ. ಆ ವಿಭುವಿನ ಸ್ಮರಣೆಯನ್ನು ಮಾಡಿ, ಬ್ರಹ್ಮಚರ್ಯದಿಂದ ಅಧ್ಯಯನವನ್ನು ಮಾಡಿ, ಅತ್ತ ಇತ್ತ ಮನಸ್ಸು ಹರಿದಾಡುವಂತೆ ಮಾಡಿಕೊಳ್ಳಬೇಡಿ. ವಿಭವೇ ನಮಃ. ಅಂತಹ ವಿಭು ಎಂಬ ಅವತಾರವನ್ನು ಪರಮಾತ್ಮ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ 3ನೆಯ ಮನ್ವಂತರ ಮನು. ಯಾರು? ಉತ್ತಮ. ಮೊದಲನೆಯದಾಗಿ ಮನು ಯಾರು? ಉತ್ತಮ. ಸ್ವಯಂಭುವ ಸ್ವಾರೋಚಿಷ ಉತ್ತಮ. ಈ ಉತ್ತಮ ಸ್ವಯಂಭುವ ಮನುವಿನ ಮಗನಾದ ಪ್ರಿಯವ್ರತನ ಮಗ. ಉತ್ತಮ, ತಾಪಸ, ರೈವತ ಅಂತ 3 ಜನ ಪ್ರಿಯವ್ರತನ ಮಕ್ಕಳು. ಸ್ವಯಂಭುವ ಮನುವಿನ ಮೊಮ್ಮಕ್ಕಳು. ಏನು ಆ ಸ್ವಯಂಭುವ ಮನುವಿನ ಭಾಗ್ಯ ಅಂದರೆ ಅದ್ಭುತವಾದದ್ದು. ಎಷ್ಟು ಅವತಾರಗಳು! ಆ ಸ್ವಯಂಭುವ ಮನುವಿನ ಸಾಕ್ಷಾತ್ ಮೊಮ್ಮಕ್ಕಳಾಗಿ ಈ ಕಡೆಗೆ ಯಜ್ಞ, ಆ ಕಡೆಗೆ ಕಪಿಲನಾಮಕ ಪರಮಾತ್ಮ, ಈ ಕಡೆಗೆ ದತ್ತಾತ್ರೇಯ, ಇವರೆಲ್ಲ ಮಕ್ಕಳು ಮೊಮ್ಮಕ್ಕಳು ಅವನ ವಂಶದಲ್ಲಿ ನರನಾರಾಯಣಾದಿ ರೂಪದಿಂದ ಅನೇಕ ರೂಪಗಳಿಂದ ಪರಮಾತ್ಮ ಅವತಾರ ಮಾಡ್ತಾನೆ. ಆ ಸ್ವಯಂಭುವ ಮನುವಿನ ವಂಶದಲ್ಲಿ ಇರಲಿ. ಈ ಕಡೆಗೆ ಭಗವದ್ಭಕ್ತರಾದ ಮಕ್ಕಳು ಕೂಡ ಮೊಮ್ಮಕ್ಕಳು ಎಷ್ಟು ಜನ? ಪ್ರಿಯವ್ರತ ಉತ್ತಾನಪಾದರು ಅವನ ಮಕ್ಕಳಾದರೆ ಆ ಪ್ರಿಯವ್ರತನಿಗೆ ಉತ್ತಮ, ತಾಪಸ, ರೈವತ ಅಂತ 3 ಜನ ಮಕ್ಕಳು. ಅದರಲ್ಲಿ ತಾಪಸ ಮತ್ತೆ ಸಾಕ್ಷಾತ್ ಪರಮಾತ್ಮನೇ, ವಿಷ್ಣುವೇ. ಆ ಉತ್ತಮ ಪ್ರಿಯವ್ರತನ ಮಗ. ಅಲ್ಲಿ ಋಷಿಗಳು ವಸಿಷ್ಠ ಪುತ್ರರು. ಮೊದಲು ಹಿರಣ್ಯಗರ್ಭನ ಪುತ್ರರಾದವರು ಅಂತ ಉದಾಹರಣೆ ಮಾಡುತ್ತದೆ ಹರಿವಂಶ. ಅವರೇ ಪುನಃ ವಸಿಷ್ಠರ ಪುತ್ರರಾಗಿ
ಅವತಾರ ಮಾಡ್ತಾರೆ ಅಂತ ಅವರ ಎಲ್ಲ 7 ಜನರ ಹೆಸರುಗಳನ್ನು ಉದಾಹರಣೆ ಮಾಡುವುದಿಲ್ಲ. ಪ್ರಮದಾದಿಗಳು ಅಂತ ಭಾಗವತದಲ್ಲಿ ಹೇಳ್ತಾರೆ. ಪ್ರಮದನೇ ಮೊದಲಾದಂತಹ 7 ಜನ ಋಷಿಗಳು ಉತ್ತಮ ಮನ್ವಂತರದಲ್ಲಿ ಇದ್ದಾರೆ. ಮನುಪುತ್ರರು ಯಾರು ಅಂತ ಹರಿವಂಶ ಹೇಳುತ್ತದೆ. ಈಶಾ, ಊರ್ಜಾ ನೋಡಿ, ಮತ್ತೆ ತನೂಜ ಅಂತ. ತನೂಜ ಅಂದರೆ ಮಗ ಅಂತೆ ಒಂದು ಹೆಸರು, ತನೂಜ ಅಂತೆ ಅವನಿಗೆ ಹೆಸರಿಟ್ಟರು. ಈಶಾ, ಊರ್ಜಾ, ತನೂಜ, ಮಧು, ಮಾಧವ, ಶುಚಿ, ಶುಕ್ರ, ಸಹ, ನಭಸ್ಯ, ನಭ ಅಂತ 10 ಜನ ಮಕ್ಕಳನ್ನು ಪಡೆದಿದ್ದಾನೆ ಉತ್ತಮ. ಈ ಮನ್ವಂತರದೊಳಗೆ ಮಹಾನುಭಾವರಾದ ದೇವತೆಗಳು ಯಾರು ಅಂದರೆ ಭಾನು ಎಂಬ ಹೆಸರಿನ ದೇವತೆಗಳು ಅಂತ ಹರಿವಂಶ ಹೇಳುತ್ತದೆ. ಭಾಗವತ ಹೇಳುತ್ತದೆ ಸತ್ಯ, ವೇದಶ್ರುತ, ಭದ್ರ ಎಂಬ ಹೆಸರಿನ ದೇವತೆಗಳು. ದೇವತೆಗಳಲ್ಲಿ ಅವಾಂತರ ಗುಂಪುಗಳು, ಪ್ರಭೇದಗಳು, ಗಣಗಳನ್ನು ಭಾಗವತ ಹೇಳುತ್ತದೆ. ಅಲ್ಲಲ್ಲಿ ಸತ್ಯ, ವೇದಶ್ರುತ, ಭದ್ರ ಎಂಬ ಹೆಸರಿನ ಅನೇಕ ದೇವತೆಗಳು ಈ ಮನ್ವಂತರದಲ್ಲಿ ಆಗಿ ಹೋಗಿದ್ದಾರೆ. ಸತ್ಯವಾದ ವಚನದ ಮಹಿಮೆಯನ್ನು, ಭದ್ರವಾದ ಮಂಗಲವಾದ ಗತಿಯನ್ನು ಸಜ್ಜನರಿಗೆ ಕರುಣಿಸುವವರು ಅಂತಹ ಸತ್ಯರು, ವೇದಶ್ರುತರು, ಭದ್ರರು, ಉತ್ತಮ ಮನ್ವಂತರದ ದೇವತೆಗಳು. ಇಲ್ಲಿ ಇಂದ್ರ ಯಾರು? ಸಾಕ್ಷಾತ್ ಯಮಧರ್ಮರಾಜನೇ ಸತ್ಯಜಿತ್ ಎಂಬ ಹೆಸರಿನಿಂದ ಇಂದ್ರನಾಗಿ ಈ ಮನ್ವಂತರದೊಳಗೆ ರಾಜ್ಯವನ್ನು ಆಳ್ತಾನೆ, 3 ಲೋಕಗಳ ರಾಜ್ಯವನ್ನು. ಅವನೇ ಮುಂದೆ ಯುಧಿಷ್ಠಿರ ಈ ಮನ್ವಂತರದಲ್ಲಿ ದೇವರ ಅವತಾರ ಸತ್ಯಸೇನ ಅಂತ. ಅಂತೂ ನೋಡಿ, ದೇವತೆಗಳ ಹೆಸರು ಸತ್ಯ, ಇಂದ್ರನ ಹೆಸರು ಸತ್ಯಜಿತ್, ಪರಮಾತ್ಮನ ಅವತಾರ ಸತ್ಯಸೇನ ಅಂತ. ಈ ಉತ್ತಮ ಮನ್ವಂತರದಲ್ಲಿ ಆ ಸತ್ಯ 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 ಅನ್ನುವುದನ್ನು ನಾವು ವಿಶೇಷವಾಗಿ ದೇವತೆಗಳು, ಇಂದ್ರ ಹಾಗೂ ಪರಮಾತ್ಮನ ಅವತಾರ 3ರಲ್ಲಿಯೂ ಬಂದದ್ದನ್ನು ನಾವು ಕಾಣುತ್ತೇವೆ. ಈ ಸತ್ಯಸೇನ ನಾಮಕನಾದ ಪರಮಾತ್ಮ ಹೇಗೆ ಅವತಾರ ಒಂದು ಸ್ವಾರಸ್ಯ ಇದೆ ನೋಡಿ. ದೇವತೆಗಳ ಹೆಸರು ಸತ್ಯ, ದೇವತೆಗಳೆಲ್ಲ ಭಗವಂತನ ಸೈನ್ಯ, ಸತ್ಯರೇ ಸೇನೆಯಾಗಿ ಉಳ್ಳವನು ಸತ್ಯಸೇನ. ಆ ಎಲ್ಲ ದೇವತೆಗಳು ಭಗವಂತನ ಸೇನೆ. ಅವನು ವಿಶ್ವಕ್ಸೇನ, ಎಲ್ಲ ಕಡೆಗೂ ತನ್ನ ಸೈನ್ಯವನ್ನು ಇಟ್ಟಿದ್ದಾನೆ. ದೇವತೆಗಳನ್ನು, ಅಭಿಮಾನಿ ದೇವತೆಗಳನ್ನು ಅವನು ಸತ್ಯಸೇನ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ಇಂತಹ ಹೆಸರುಗಳನ್ನು ಇಡಿ. ಮಕ್ಕಳಿಗೆ ಒಳ್ಳೆ ಒಳ್ಳೆ ದೇವರ ಹೆಸರುಗಳನ್ನು ಇಡಬೇಕು. ವಾಯುದೇವರ ಹೆಸರುಗಳನ್ನು, ದೇವತೆಗಳ ಹೆಸರುಗಳನ್ನು, ಋಷಿಗಳ ಹೆಸರುಗಳನ್ನು ಇಡಬೇಕು. ಯಾವುದೋ ಟಿಂಕು ಪಿಂಕು ಅಂತೆಲ್ಲ ಹೆಸರುಗಳನ್ನು ಇಡಬಾರದು. ಎಂತಹ ಶ್ರೇಷ್ಠವಾದ ಹೆಸರುಗಳು. ಸತ್ಯಸೇನ, ಅತ್ಯಂತ ಸತ್ಯವಂತರಾದ, ಪ್ರಾಮಾಣಿಕರಾದ, ನಿಷ್ಠಾವಂತರಾದ ಉತ್ತಮ ಸಹಾಯಕರು, ಮಿತ್ರರು, ಅನುಚರರು ಸಿಗುತ್ತಾರೆ ನಿಮ್ಮ ಮಕ್ಕಳಿಗೆ. ಸತ್ಯಸೇನ ಅಂತ ಹೆಸರಿಡಿ ಹುಟ್ಟಿದ ಮೇಲೆ. ಈ ರೀತಿ ಅವನ ತಂದೆ ಧರ್ಮ, ತಾಯಿ ಸೂನೃತ. ಆ ಧರ್ಮ ಎಂಬ ಹೆಸರಿನ ತಂದೆಯಿಂದ, ಧರ್ಮರಾಜನಿಂದ ಸೂನೃತ ಅನ್ನುವವಳಲ್ಲಿ ಪರಮಾತ್ಮ ಸತ್ಯಸೇನನಾಗಿ ಅವತಾರ ಮಾಡ್ತಾನೆ. ಅನೇಕ ಜನ ದುಷ್ಟರಾದ ರಾಕ್ಷಸರು, ಭೂತಗಳು, ಪಿಶಾಚಿಗಳು ಇವುಗಳೆಲ್ಲ ಸಜ್ಜನರಿಗೆ ಬಾಧೆಗಳನ್ನು ಕೊಡುವಾಗ ಹಿಂದೆ ಹೇಗೆ ಯಜ್ಞನಾಮಕ ಪರಮಾತ್ಮ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಸಜ್ಜನರ ರಕ್ಷಣೆ ಮಾಡಿದ, ಹಾಗೆ ಈ ಸತ್ಯಸೇನನು ಕೂಡ ದುಷ್ಟರಾದ ರಾಕ್ಷಸರ ಬಾಧೆಗಳನ್ನೆಲ್ಲ ಪರಿಹಾರ ಮಾಡಿ ಸಜ್ಜನರ ರಕ್ಷಣೆಯನ್ನು ಮಾಡಿದ. ಹೀಗೆ 3ನೆಯ ಮನ್ವಂತರದ ಬಗ್ಗೆ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಇನ್ನು 4ನೆಯ ಮನ್ವಂತರ ತಾಪಸ. ಕೆಲವು ಕಡೆಗೆ ಹರಿವಂಶದಲ್ಲಿ, ವಿಷ್ಣು ರಹಸ್ಯದಲ್ಲಿ, ಮಾರ್ಕಾಂಡೇಯ ಪುರಾಣದಲ್ಲಿ ಈ ಮನುವನ್ನು ತಾಮಸ ಎಂಬುದಾಗಿ ಕರೆದದ್ದುಂಟು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಶ್ರೀಮದ್ಭಾಗವತದ ವ್ಯಾಖ್ಯಾನದಲ್ಲಿ ಆ ಎಲ್ಲ ಪ್ರಮಾಣ ವಚನಗಳ ಉದಾಹರಣೆಯನ್ನು ಮಾಡಿ ತಾಮಸ ಎಂಬ ಹೆಸರು ಉಂಟು, ಆ ಒಂದು ವ್ಯುತ್ಪತ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ.
ದೇವರಲ್ಲಿ ತಮೋಗುಣ ಇದೆ ಅಂತನ್ನುವ ಅರ್ಥದಲ್ಲ. ತಾಯಿ ತಾಮಸ ಯೋನಿಯನ್ನು ಹೊಂದಿದಾಗ ಅವಳಲ್ಲಿ ಅವತಾರ ಮಾಡಿದವ ಅನ್ನುವುದಕ್ಕಾಗಿ ಇವನಿಗೆ ತಾಮಸ. ಜಗತ್ತಿನಲ್ಲಿ ತಮಸ್ಸು ಕವಿದಾಗ ಅದರ ಪರಿಹಾರಕ್ಕಾಗಿ ಅವತಾರ ಮಾಡಿದವ ಇವನು ತಾಮಸ. ಇವನಿಗೆ ತಮಸ್ಸಿಲ್ಲ. ತಮಸ್ಸಿನಿಂದ ಆವೃತವಾದಾಗ ಅದರ ಪರಿಹಾರಕ್ಕೋಸುಗ ಅವತಾರ ಮಾಡಿದವನಾದದ್ದರಿಂದ ಇವನು ತಾಮಸ. ಆದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾತ್ರ ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಹರಿಸ್ತಾಪಸನಾಮಾಸೌ ಜಾತಸ್ತಪಸಿ ವೈ ಮನುಃ ಗಜೇಂದ್ರಂ ಮೋಚಯಾಮಾಸ ಸಸರ್ಜ ಚ ಜಗದ್ವಿಭು ಅಂತ ಮತ್ಸ್ಯಪುರಾಣದ ವಚನವನ್ನು ಕೊಟ್ಟು ಶ್ರೀಮದಾಚಾರ್ಯರು ತಾಪಸ ಎಂಬ ಹೆಸರನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರಿಯವ್ರತ ವಿಶೇಷವಾಗಿ ತಪಸ್ಸು ಮಾಡುತ್ತಾ ಇರುವಾಗ ಅವನ ತಪಸ್ಸಿಗೆ ಮೆಚ್ಚಿ ಒಲಿದು ಇಳಿದು ಬಂದವನಾದದ್ದರಿಂದ ಇವನಿಗೆ ತಾಪಸ ಅಂತ. ತಂದೆ ಪ್ರಿಯವ್ರತ ತಪಸ್ಸು ಮಾಡಿದಾಗ ಅವನ ತಪಸ್ಸಿಗೆ ಒಲಿದು ಬಂದದ್ದಕ್ಕೋಸ್ಕರ ಇವನಿಗೆ ತಾಪಸಮನು ಎಂಬ ಹೆಸರು. ಹಾಗಾದರೆ ತಾಮಸ ಎಂಬ ಹೆಸರಿದೆ ಕೆಲವು ಪುರಾಣಗಳಲ್ಲಿ, ಹರಿವಂಶದಲ್ಲಿಯೂ ಸೇರಿದಂತೆ. ಭಾಗವತದಲ್ಲಿ ತಾಪಸ ಅಂತ ಇದೆ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಪಸ್ಸು ಮಾಡಿದಾಗ ಅವತಾರ ಮಾಡಿದ್ದರಿಂದ ಇವನು ತಾಪಸ ಅಂತ ಹೇಳ್ತಾರೆ. ಆದರೆ ಇನ್ನುಳಿದ ಕಡೆಗೆ ಹೇಳಿದ ತಾಮಸ ಅನ್ನುವುದರ ಬಗ್ಗೆ ಆಚಾರ್ಯರು ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಸತ್ಯಧರ್ಮ ತೀರ್ಥರು ಉತ್ತರ ಕೊಡ್ತಾರೆ. ಭಗವಂತನಲ್ಲಿ ಗುಣಗಳ ಉಪಾಸನೆಯನ್ನು ಮಾಡಬೇಕು. ತಾಮಸ ಅಂತ ಹೇಳಿದಾಗ ಸಾಮಾನ್ಯ ಜನರಿಗೆ ಇದೇನಿದು ತಾಮಸ, ಹಾಗಾದರೆ ದೇವರಲ್ಲಿ ತಮೋಗುಣವಿದೆಯೋ ಎಂಬ ಭ್ರಾಂತಿ ಬಂದೀತು ಅಂತನ್ನುವುದಕ್ಕೋಸ್ಕರ ತಲೆ ಕೆಡಿಸಿಕೊಳ್ಳುವುದು ಬೇಡ. ಅದನ್ನು ಹಾಗೇ ಇಡಿ. ತಾಪಸ ಎಂಬುದಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಿ ತಪಸ್ಸು ಮಾಡಿದಾಗ ಪ್ರಾದುರ್ಭೂತ ಅಂತ ಅದು ನಿಮಗೆ ಸುಲಭವಾಗಿ ಗೋಚರವಾಗುವಂತಹದ್ದು. ಪ್ರಾಜ್ಞರು ಬೇರೆ ಪುರಾಣಗಳಲ್ಲಿ ಬಂದಂತಹ ತಾಮಸ ಅನ್ನುವುದಕ್ಕೂ ದೇವರ ದೋಷ ಅಲ್ಲ, ಅದು ಜಗತ್ತಿನೊಳಗಿನ ತಮಸ್ಸನ್ನು ಪರಿಹಾರ ಮಾಡುವುದಕ್ಕಾಗಿ ಅವತಾರ ಮಾಡಿದವ ಎಂಬುದಾಗಿ ತಿಳಿದು ಪ್ರಾಜ್ಞರು, ವಿಜ್ಞರು, ಸುಜ್ಞರು ಉಪಾಸನೆಯನ್ನು ಮಾಡಲಿ. ನೀವು ತಾಪಸ ಎಂಬುದಾಗಿ ಸುಲಭ ಉಪಾಸನೆಯನ್ನು ಮಾಡಿ ಅಂತ ಹೇಳುವುದಕ್ಕೋಸ್ಕರ ಒಂದು ನಿರ್ವಚನವನ್ನು ಶ್ರೀಮದಾಚಾರ್ಯರು ತೋರಿಸಿದ್ದಾರೆ ಅಂತ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಅಂತಹ ಪ್ರಿಯವ್ರತನ ಮಗನಾಗಿ ಅವತಾರ ಮಾಡಿದಂತಹ ಪರಮಾತ್ಮ ತಾಪಸಮನು. ಈ ಮನ್ವಂತರದಲ್ಲಿ ಋಷಿಗಳು ಯಾರು? ಕಾವ್ಯ, ಋತು, ಅಗ್ನಿ, ಜನ್ಯು, ಧಾತ, ಕಪೀವಾನ್, ಅಕಪೀವಾನ್ ಎಂಬ ಋಷಿಗಳು. ಭಾಗವತ ಹೇಳುತ್ತೆ ಜ್ಯೋತಿರ್ಧಾಮಾದಯ ಅಂತ. ಹೆಸರು ಎಲ್ಲ ಉದಾಹರಿಸೋದಿಲ್ಲ. ಜ್ಯೋತಿರ್ಧಾಮಾದಿ ಋಷಿಗಳು ಅಂತ. ಹರಿವಂಶ ಮಾತ್ರ 7 ಜನರ ಹೆಸರನ್ನು ಹೇಳುತ್ತದೆ. ಈ ಮನ್ವಂತರದ ದೇವತೆಗಳ ಹೆಸರೇನು ಅಂತ. ಈ ಮನ್ವಂತರದ ದೇವತೆಗಳ ಹೆಸರು ಸತ್ಯಾಹ ಅಂತ. ಹಿಂದಿನ ಮನ್ವಂತರದೊಳಗೂ ಭಾಗವತದ ಪ್ರಕಾರ ಸತ್ಯ ಎಂಬ ಹೆಸರಿನ ದೇವತೆಗಳಿದ್ದಾರೆ. ಹರಿವಂಶದ ಪ್ರಕಾರ ಭಾನು ಎಂಬ ಹೆಸರಿನ ದೇವತೆಗಳಿದ್ದರು. ಹರಿವಂಶದ ಪ್ರಕಾರ ತಾಪಸ ಮನ್ವಂತರದೊಳಗಿರುವ ದೇವತೆಗಳ ಹೆಸರು ಸತ್ಯ. ಭಾಗವತದ ಪ್ರಕಾರ ಮತ್ತೆ 4 ತರಹದ ದೇವತೆಗಳು ಇಲ್ಲಿ. ಸತ್ಯಕ, ಹರಿ, ವೀರ ಅಂತ. ಸತ್ಯಕಾಹ, ಹರಯಃ, ವೀರಾಹ, ವೈಧೃತಯಃ ಅಂತ. ಹೀಗೆ 4 ಗುಂಪಿನ ದೇವತೆಗಳು ತಾಪಸ ಮನ್ವಂತರದಲ್ಲಿದ್ದಾರೆ. ವೈಧೃತಯಃ ಅಂತ ಕರೆಯುವುದಕ್ಕೆ ಕಾರಣ ಏನು ಅಂದರೆ ವಿಧೃತಿ ಅಂತ ತಾಯಿಯ ಹೆಸರು. ಅವಳ ಮಕ್ಕಳಾಗಿ ಹುಟ್ಟಿದ್ದರಿಂದ ದೇವತೆಗಳಿಗೆ ವೈಧೃತಿಗಳು ಅಂತ. ಇನ್ನೊಂದು ಕಾರಣವನ್ನು ಹೇಳ್ತಾರೆ. ಒಂದು ಶಬ್ದಕ್ಕೆ ಒಂದೇ ಅರ್ಥ ಹೇಳಬೇಕು ಅಂತ ಕೆಲವರೆಲ್ಲ ತಿಳಿದಿದ್ದಾರೆ. ಇನ್ನೊಂದು ಅರ್ಥ ಹೇಳಿದರೆ ಯಾವುದಾದರೂ ಒಂದು ಹೇಳಿ, ಎರಡೆರಡೆ ಯಾಕೆ ಅಂತ ತಲೆ ಕೆಡಿಸಿಕೊಳ್ತಾರೆ. ಪುರಾಣಗಳಲ್ಲಿ, ಇತಿಹಾಸಗಳಲ್ಲೇನೆ ಒಂದೊಂದು ಶಬ್ದಗಳಿಗೆ ಅನೇಕ ಅರ್ಥಗಳನ್ನು ಹೇಳುವುದುಂಟು. ದೇವರ ಮಹಿಮೆಯನ್ನು ಕೊಂಡಾಡುವ ಶಬ್ದಗಳಿಗೆ ಅನೇಕ ಅರ್ಥಗಳನ್ನು ಹೇಳುವುದು ಮಾತ್ರ ಅಲ್ಲ, ಐತಿಹಾಸಿಕವಾದ ನಾಮಗಳಿಗೆ ಐತಿಹಾಸಿಕ ವ್ಯಾಖ್ಯಾನಗಳನ್ನೇ ಅನೇಕ ರೀತಿಯಾಗಿ ಮಾಡಿದ್ದುಂಟು. ಮಹಿಮೆಗಳ ಪರವಾಗಿ ಮಾತ್ರ ಅಲ್ಲ. ವಿಧೃತಿಯ ಮಕ್ಕಳಾದ್ದರಿಂದಲೂ ಇವರು ವೈಧೃತಿಗಳು. ವೇದಗಳೆಲ್ಲ ಕಾಲಬಲದಿಂದ ಉತ್ಸನ್ನವಾದಾಗ ಆ ವೇದಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಅವುಗಳ ವಿಧಾರಣೆ ಮಾಡಿದ್ದಕ್ಕೆ ಇವರು ವೈಧೃತಿಗಳು ಎಂಬುದಾಗಿಯೂ ಕೂಡ ಶ್ರೀಮದ್ಭಾಗವತ ತಿಳಿಸಿಕೊಡುತ್ತದೆ.
ವಿಧೃತಿ ಪುತ್ರಾಹ ವಿಧೃತ ವೇದಾಶ್ಚ. ಆದ್ದರಿಂದ ಇವರು ವೈಧೃತಿಗಳು ಅಂತ ಅರ್ಥ ಆಯ್ತಲ್ಲ. ವ್ಯತಿಪಾತ, ವೈಧೃತಿ ಇವುಗಳೆಲ್ಲ ಮುಹೂರ್ತಗಳಲ್ಲಿ ವರ್ಜ್ಯ ಅಂತ. ಆ ವೈಧೃತಿ ಬೇರೆ, ಇದು ವೈಧೃತಿಗಳು ಅಂದರೆ ಇಲ್ಲಿ ದೇವತೆಗಳು. ತಾಪಸಮನು ಅವನ ಅನುಚರರಾದ ದೇವತೆಗಳಿವರಲ್ಲ, ತಿಳಿದುಕೊಳ್ಳಿ. ಈ ಮನುವಿನ ಮಕ್ಕಳು ಸಾಕ್ಷಾತ್ ತಾಪಸನಾಮಕನಾದ ಪರಮಾತ್ಮನ ಮಕ್ಕಳು. ಒಂದು ಗಮನಿಸಿ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಾಮಸ ತಾಪಸ ಅಂತ ಎರಡು ಹೆಸರುಗಳು ಪುರಾಣಗಳಲ್ಲಿ ಕಂಡು ಬಂದಾಗಲೂ ತಾಪಸ ಎಂಬ ಹೆಸರಿನ ನಿರ್ವಚನವನ್ನು ಮಾಡಿದ್ದಾರೆ ವಿಶೇಷವಾಗಿ ಅಂತ ಸತ್ಯಧರ್ಮರು ತೋರಿಸಿಕೊಟ್ರು. ಸ್ವಾರಸ್ಯ ಏನು ಅಂದರೆ, ತಂದೆ ಪರಮಾತ್ಮನ ಹೆಸರು ತಾಮಸ ಅಂತ ಹರಿವಂಶ ಹೇಳಿದರು, ಮಕ್ಕಳ ಹೆಸರೆಲ್ಲ ನೋಡಿದರೆ ತಪಸ್ 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 ಅಂತ ಬರುತ್ತೆ. ಅಂದರೆ ದೇವರ ಹೆಸರು ತಾಪಸ ಅಂತೂ ಒಂದು ಉಂಟು, ತಾಮಸ ಅಂತೂ ಉಂಟು ಅಂತನ್ನುವ ಏನೊಂದು ಮತ್ಸ್ಯ ಪುರಾಣದ ಆಧಾರದ ಮೇಲೆ, ಭಾಗವತದ ಆಧಾರದ ಮೇಲೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದು ಹರಿವಂಶದೊಳಗೂ ಹೇಗೆ ಒಂದು ಅಂಶವಾಗಿ ಸೇರಿಕೊಂಡಿದೆ ಅಂತನ್ನುವುದನ್ನು ನೀವೆಲ್ಲ ಚೆನ್ನಾಗಿ ಗಮನಿಸಿ ನೋಡಿ. ಹೆಸರುಗಳನ್ನು ಹೇಳ್ತಾರೆ, ಮನುಪುತ್ರರ ಹೆಸರುಗಳನ್ನು ದ್ಯುತಿ, ತಪಸ್ಯ, ಸುತಪಾಹ, ತಪೋಮೂಲ, ತಪೋಧನ, ತಪೋರತಿ, ಅಕಲ್ಮಷ, ತನ್ವಿ, ಧನ್ವಿ, ಪರಂತಪ. ಹೀಗೆ ತಪಸ್ಯ, ಸುತಪ, ತಪೋಮೂಲ, ತಪೋಧನ, ತಪೋರತಿ, ಪರಂತಪ ಅಂತ 10 ಜನರಲ್ಲಿ 6 ಜನರ ಹೆಸರಿನೊಳಗೆ ತಪಸ್ 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 ಎಂಬುದಾಗಿ ಸೇರಿಕೊಂಡಿದೆ, ತಪ ಎಂಬುದಾಗಿ ಸೇರಿಕೊಂಡಿದೆ. ಹೀಗಾಗಿ ತಂದೆಯ ಹೆಸರು ತಪಸ್ ಇತ್ತು, ತಾಪಸನಿಂದ ಬಂದವರು, ಆದ್ದರಿಂದಲೇ ಇವರೆಲ್ಲ ಈ ಹೆಸರುಗಳನ್ನು ಪಡೆದಿದ್ದಾರೆ ಎನ್ನುವುದರ ಸೂಚನೆ ಅಲ್ಲಿ ಸಿಗತ್ತೆ. ಅಂದರೆ ಶ್ರೀಮದಾಚಾರ್ಯರ ಆ ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ನಾವು ಸೂಕ್ಷ್ಮ ದೃಷ್ಟಿಯಿಂದ ಮಾಡಿದಾಗ ಎಷ್ಟು ಸ್ವಾರಸ್ಯವಾಗಿ ಶ್ರೀಮದಾಚಾರ್ಯರು ನಮಗೆ ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೆ, ಪುರಾಣಗಳ ಇತಿಹಾಸಗಳ ಮರ್ಮವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಂತಹ ಧನ್ಯತೆಯ ಅನುಭವ ಆಗ್ತದೆ. ಹಾಗೆಲ್ಲ ನಿಜವಾಗಿ ಹೇಳ್ತಾ ಹೋದರೆ ಒಂದೊಂದು ವಿಷಯಗಳ ಬಗ್ಗೆಯೂ ಬಹಳ ಹೇಳಬೇಕಾದದ್ದುಂಟು. ಹೆಸರುಗಳು ಇಡೋದರಿಂದಲೇ ಸಂದೇಶಗಳನ್ನು ಕೊಡ್ತಾರೆ ನಮಗೆ. ದೇವರು ತನ್ನ ಮಕ್ಕಳಿಗೆ ಹೆಸರಿಟ್ಟ, ಅವನ ಹೆಸರಿಡದೆ ಇನ್ಯಾರಿಡಬೇಕು? ಎಲ್ಲರ ಮಕ್ಕಳಿಗೆ ಹೆಸರಿಡೋದು ಅವನೇ. ನೇರವಾಗಿ ತನ್ನಲ್ಲಿ ಹುಟ್ಟಿದ ಮಕ್ಕಳಿಗೆ ಪರಮಾತ್ಮ ಹೆಸರು ಇಟ್ಟ. ಜೀವನದೊಳಗೆ ನೀವು ಹೇಗಿರಬೇಕು, ಹೇಗಿದ್ದರೆ ನೀವು ಮಾಡಿದಂತಹ ಎಲ್ಲ ಕಾರ್ಯಗಳಿಗೆ ಪರಿಪೂರ್ಣವಾದ ಫಲ ಸಿಗತ್ತೆ ಅಂತ. ಎಲ್ಲ ಶಬ್ದಗಳ ಅರ್ಥ ನಾನು ಹೇಳೋದಿಲ್ಲ, ಸುಮ್ಮನೆ ಕೆಲವು. ಸುತಪಾಹ, ಜೀವನದಲ್ಲಿ ಉತ್ತಮವಾದ ತಪಸ್ಸನ್ನು ಮಾಡಿ ನೀವು ಮಾಡುವ ಎಲ್ಲ ಕರ್ಮಗಳ ಹಿಂದೆ ತಪಸ್ಸಿರಲಿ. ತಪೋ ಮೂಲ ನಿಮ್ಮ ಎಲ್ಲ ಕಾರ್ಯಗಳು. ಮದುವೆಯಾಗಬೇಕು ತಪಸ್ಸು, ಮಕ್ಕಳಾಗಬೇಕು ತಪಸ್ಸು, ಪಾಠ ಪ್ರವಚನ ಮಾಡಬೇಕು ತಪಸ್ಸು. ಆ ತಪಸ್ಸಿನಿಂದ, ಪುಣ್ಯದಿಂದ ನೀವು ಯಾವುದೇ ಕರ್ಮಗಳನ್ನು ಮಾಡಿದರೆ ಅದು ಫಲಪ್ರದವಾಗ್ತದೆ, ವೀರ್ಯಪ್ರದವಾಗ್ತದೆ. ಉತ್ತಮವಾದಂತಹ ಶ್ರೇಷ್ಠ ಧಾರ್ಮಿಕರಾದ ಮಕ್ಕಳು ಹುಟ್ಟುತ್ತಾರೆ. ಪಾಠ ಪ್ರವಚನ ಮಾಡಿದರೆ ಉತ್ತಮ ಜ್ಞಾನವನ್ನು ನೀಡುತ್ತದೆ, ಮೋಕ್ಷ ಸಾಧನವಾದ ಜ್ಞಾನ ನಿಮಗೆ ಲಭಿಸುವಂತೆ ಮಾಡುತ್ತದೆ. ಆ ಹಿಂದೆ ತಪಸ್ಸು ಬೇಕು. ಅದಕ್ಕಾಗೇನೆ ಶಮೋ ದಮಃ ಕರ್ಮೇತಿ ಪ್ರತಿಷ್ಠಾ ಎಂಬುದಾಗಿ ಹೇಳ್ತಾರೆ. ತಪಸ್ಸು ಇದು ಬಹಳ ಮಹತ್ವದ್ದು. ಅಂತಹ ತಪಸ್ಸನ್ನು ಮಾಡಬೇಕು, ತಪಸ್ಸಿನಿಂದ ಎಲ್ಲವನ್ನು ಸಾಧಿಸಬೇಕು. ಜೀವನದೊಳಗೆ ಏನಾದರೂ ಗಳಿಸಿಟ್ಟಿದ್ದೇವೆ, ಸಂಪತ್ತು ನಿಧಿ ಇದೆ ಅಂದರೆ ಅದು ತಪಸ್ಸಿನ ನಿಧಿ ಇರಬೇಕು ಅಂತಾರೆ. ತಪೋಧನ, ತಪೋ ಮೂಲ. ನೀವು ಸುತಪಸ್ಸಾಗಿರಿ, ತಪಸ್ಸಿನೊಳಗೆ ಆಸಕ್ತಿ ಇರಲಿ. ಏನೋ ಮಾಡಬೇಕಪ್ಪ, ಉಪವಾಸ ಬಿಡೋ ಹಾಗಿಲ್ಲ, ಚಾತುರ್ಮಾಸ್ಯ ವ್ರತ ಏನು ಮಾಡೋದು ಅಂತ ಮುಖ ಕಿವುಚಿ ಮಾಡಬೇಡಿ. ಆ ಮಾಡೋ ತಪಸ್ಸಿನೊಳಗೆ ರತಿ ಇರಲಿ, ಸಂತೋಷ ಇರಲಿ, ತೃಪ್ತಿ ಇರಲಿ, ಉತ್ಸಾಹ ಇರಲಿ. ತಪಸ್ಸಿನೊಳಗೆ ರತಿ ಇರಬೇಕು ಅಂತ ಹೀಗೆಲ್ಲ ಆ ಹೆಸರುಗಳಿಂದ ನಮಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂತ ಸೂಚನೆ ಮಾತ್ರ. ಈ ಮನ್ವಂತರದೊಳಗೆ ಇಂದ್ರ ತ್ರಿಶಿಖ ಅಂತ ಹೆಸರಿನ ಇಂದ್ರ. ಇವನು ಯಾರು ಅಂದರೆ ಅಶ್ವಿದೇವತೆಗಳ ಪೈಕಿ ಒಬ್ಬ, ನಾ ಸತ್ಯ.
ಇಬ್ಬರು ಅಶ್ವಿದೇವತೆಗಳು ನಾಸತ್ಯ ದಸ್ರ. ಅದರೊಳಗಿನ ನಾಸತ್ಯ ಎಂಬಂತಹ ದೇವತೆ ಅವನು ತ್ರಿಶಿಖ ಎಂಬ ಹೆಸರಿನಿಂದ ಇಂದ್ರನಾಗಿ ತಾಪಸ ಮನ್ವಂತರದಲ್ಲಿ ಸೇವೆಯನ್ನು ಮಾಡಿದ್ದಾನೆ ಪರಮಾತ್ಮನಿಗೆ. ಇವನೇ ನಕುಲನಾಗಿ ಮುಂದೆ ಪಾಂಡವರಲ್ಲಿ ಅವತಾರ ಮಾಡಿದ್ದು, ಅರ್ಥಾತ್ ಪಾಂಡವರೊಳಗೊಬ್ಬನಾಗಿ ಅವತಾರ ಮಾಡಿ. ಈ ಮನ್ವಂತರದೊಳಗೆ ದೇವರ ಅವತಾರ ಪ್ರತ್ಯೇಕ ಇಲ್ಲ, ತಾಪಸ ಅನ್ನೋದೇ ಹರಿ ಎಂಬ ಅವತಾರ ಇದೆ. ಆ ಹರಿ ಎಂಬ ಅವತಾರವೇ ಗಜೇಂದ್ರ ಮೋಕ್ಷವನ್ನು ಮಾಡಿದ್ದು ಈ ಮನ್ವಂತರದಲ್ಲಿ ಅಂತ ಕೆಲವರ ಅಭಿಪ್ರಾಯ. ಶ್ರೀಮಠ್ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾ ಗ್ರಂಥದಲ್ಲಿ, ಗೀತಾಭಾಷ್ಯ ಪ್ರಮೇಯ ದೀಪಿಕಾ ಗ್ರಂಥದಲ್ಲಿ ಅದು ಪ್ರತ್ಯೇಕ ಅವತಾರ ಅಲ್ಲ, ತಾಪಸ ಹರಿರಿತ್ಯಾಹುತ ಹರಿಣ್ಯಾಂ ಹರಿಮೇಧಸಃ ಅಂತ ಬರ್ತದೆ. ಆ ರೀತಿ ಆ ಹರಿಮೇಧಸ್ ಅನ್ನುವವನಿಂದ ಹರಿಣಿ ಅನ್ನುವವಳಲ್ಲಿ ಹರಿ ತತ್ರಾಭಿಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋಗ್ರಹಾತ್. ಆ ಪಾಠ ಇಲ್ಲ ಅಂತಾರೆ ಟೀಕಾಕೃತ್ಪಾದರು, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕೂಡ ಆ ಒಂದು ವಾಕ್ಯ ಇಲ್ಲ. ತತ್ರಾಭಿಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಅಂತ ಅದು ಪ್ರತ್ಯೇಕ ಅವತಾರ ಅಲ್ಲ, ಅದು ಶುದ್ಧ ಪಾಠವಲ್ಲ. ಮೂಲ ಪಾಠ ಭಾಗವತದಲ್ಲಿದ್ದದ್ದು ಮನುರ್ನಾಂ ನಾಚ ತಾಪಸಃ ಚತುರ್ಥ ಉತ್ತಮ ಭ್ರಾತ ಮನುರ್ನಾಂನಾ ಚ ತಾಪಸಃ ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋ ಗ್ರಹಾತ್. ಆ ತಾಪಸನೇ ಗಜೇಂದ್ರನ ಮೋಚನೆಯನ್ನು ಮಾಡಿದ್ದೇ ಹೊರತು ಮತ್ತೊಬ್ಬ ಹರಿ ಅಂತ ಅವತಾರ ಇಲ್ಲ ಅಂತ. ಸತ್ಯಧರ್ಮರು ಇನ್ನೂ ಕೆಲವರ ವ್ಯಾಖ್ಯಾನ ಹೀಗಿದೆ ಅಂತ ಉದಾಹರಣೆ ಮಾಡ್ತಾರೆ. ಇದು ಟೀಕಾಕೃತ್ಪಾದರ ವ್ಯಾಖ್ಯಾನ. ಕೆಲವರ ವ್ಯಾಖ್ಯಾನ ಏನು ಅಂದರೆ, ಸರಿ ಪ್ರತ್ಯೇಕ ಅವತಾರ ಇಲ್ಲ ಅಂತ ಒಪ್ತೇವೆ, ಆದರೆ ಆ ತಾಪಸನಿಗೆ ಹರಿ ಅಂತ ಒಂದು ಹೆಸರು, ಈ ಹರಿಣಿ ಹರಿಮೇಧಸ್ ಅನ್ನೋದು ಕೂಡ ಪ್ರಿಯವ್ರತ ಅವನ ಹೆಂಡತಿಯ ಹೆಸರೇ ಇರಬಹುದು ಅಂತ ಹೀಗೂ ಕೆಲವರ ವ್ಯಾಖ್ಯಾನ. ಅಂತೂ ಇಂತೂ ಅವತಾರ ಒಂದೇ, ತಾಪಸ ಅಂತ. ಕೆಲವರ ಪ್ರಕಾರ ಹರಿ ಎಂಬ ಪ್ರತ್ಯೇಕ ಅವತಾರವೂ ಇದೆ ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಆದರೆ ಟೀಕಾಕೃತ್ಪಾದರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ವಿಷಯವನ್ನು ನಮಗೆ ನಿರ್ಣಯ ಮಾಡಿಕೊಟ್ಟು ಅನುಗ್ರಹ ಮಾಡಿದ್ದಾರೆ. ತಾಪಸ ಹಾಗಾದರೆ 6 ಬೇಕಲ್ಲ, ಯಾರಾದರೂ ಒಬ್ಬ ಅವತಾರ ಬೇಕಲ್ಲ, ಯಾಕೆ ಬೇಕು? ಮೊದಲನೇ ಮನ್ವಂತರದೊಳಗೂ ಇಂದ್ರ ಬೇರೆ ಇಲ್ಲ, ಅವತಾರ ಬೇರೆ ಇಲ್ಲ. ಇಂದ್ರ ಯಜ್ಞ, ಅವತಾರ ಯಜ್ಞ. ಹಾಗೆ ಇಲ್ಲಿ ಮನು ತಾಪಸ, ಅವತಾರ ತಾಪಸ. ಎಲ್ಲ ಕಡೆಗೆ 6 ಇರಲೇಬೇಕು ಅಂತೇನಿಲ್ಲ. ಆದ್ದರಿಂದ ತಾಪಸನಾಮಕನಾದ ಪರಮಾತ್ಮ ಇಲ್ಲಿ ಗಜೇಂದ್ರ ಮೋಚನವನ್ನು ಮಾಡಿದ್ದಾನೆ. ಈ ತಾಪಸ ಮನ್ವಂತರದಲ್ಲಿ ಆದಂತಹ ಕಥೆ ಅದೇ ಪ್ರಸಿದ್ಧವಾದ ಗಜೇಂದ್ರ ಮೋಕ್ಷ. ಪ್ರಾತಃ ಕಾಲದಲ್ಲಿ ಎದ್ದು ಸ್ಮರಣೆ ಮಾಡಬೇಕಾದಂತಹ ಕಥೆ. ನಾವೆಲ್ಲ ಈ ಸಂಸಾರದೊಳಗೆ ನಾನಾ ವಿಧವಾದಂತಹ ಪಾಶಗಳಿಗೆ, ನಾನಾ ವಿಧವಾದ ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂತಹ ನಾನಾ ವಿಧವಾದ ಪಾಶಗಳಿಗೆ ಸಿಲುಕಿ ಒದ್ದಾಡುವಂಥವರಿಗೆ ಆ ಬಂಧನದಿಂದ ಮೋಚನೆ ಮಾಡಿ ಉತ್ತಮವಾದ ಜ್ಞಾನವನ್ನು ನೀಡಿ ಉದ್ಧಾರ ಮಾಡಬೇಕು ದೇವರು ಅನ್ನುವುದಕ್ಕೋಸ್ಕರ ಹೇಳ್ತಾ ಗಜೇಂದ್ರ ಮೋಕ್ಷದ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜಹಸ್ತಾರ್ಥಃ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣರ್ಥಿನಮಪ್ರಮೇಯಶ್ಚಕ್ರಾಯುಧಃ ಪಚಗರಾಜ ಭುಜಾದಿರೂಢಃ ಚಕ್ರೇಣ ನಕ್ರವದನಂ ವಿನಿಪಟ್ಯ ತಸ್ಮಾದ್ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಆ ರೀತಿ ಪರಮಾತ್ಮ ಉದ್ಧಾರ ಮಾಡಿದ ಅಂತ ಆ ಗಜೇಂದ್ರ ಮೋಕ್ಷದ ಚಿಂತನವನ್ನು ಮಾಡಬೇಕು. ಆ ಭಗವಂತ ತಾಪಸ ಮನು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾನೆ. 5ನೆಯ ಮನ್ವಂತರ. 5ನೆಯ ಮನ್ವಂತರದಲ್ಲಿ ಮನ್ವಂತರದ ಹೆಸರು ರೈವತ. ಇವನೂ ಕೂಡ ಪ್ರಿಯವ್ರತನ ಪುತ್ರ ರೈವತ ಮನು. 3ನೆಯ ಮಗ ಉತ್ತಮ ತಾಪಸ ರೈವತ ಅನ್ನುವ 7 ಜನ ಋಷಿಗಳು. ಭಾಗವತದ ಪ್ರಕಾರ ಕೆಲವರ ಹೆಸರನ್ನು ಹೇಳಿ ಹಿರಣ್ಯರೋಮ, ವೇದಶಿರ, ಊರ್ಧ್ವಬಾಹು ಮೊದಲಾದವರು ಅಂತ ಹೇಳುತ್ತೆ. ಹರಿವಂಶದಲ್ಲಿ ಬಂದ ಹೆಸರುಗಳನ್ನೇ ಹೇಳಿ ಇನ್ನುಳಿದವರ ಹೆಸರುಗಳನ್ನು ಆದಿಪದೇನ ಸ್ವೀಕಾರ ಮಾಡಿಕೊಳ್ಳಿ ಅಂತ ಶ್ರೀಮದ್ಭಾಗವತ ನಮಗೆ ತಿಳಿಸಿಕೊಡುತ್ತದೆ.
ಮತ್ಸ್ಯ ಪುರಾಣ ಹೇಳುವಾಗ ಹಿರಣ್ಯರೋಮ, ವೇದಶ್ರೀ, ಊರ್ಧ್ವಜಾನು ಇತ್ಯಾದಿ ಹೆಸರುಗಳನ್ನು ಸ್ವೀಕಾರ ಮಾಡಿ ಅಂತ. ಈ ರೀತಿ ಈ ಋಷಿಗಳ ಹೆಸರುಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಅವರು ಒಂದೆರಡು ಹೆಸರುಗಳ ಸ್ವಾರಸ್ಯವನ್ನು ತಿಳಿಯಿರಿ. ವೇದಬಾಹು ಅಂತ ಅಂದರೆ ವೇದೋಕ್ತವಾದ ಕರ್ಮಗಳನ್ನು ಮಾಡುವುದಕ್ಕೋಸ್ಕರವಾಗಿಯೇ ಯಾವಾಗಲೂ ತಮ್ಮ ಬಾಹುಗಳನ್ನು ಮೀಸಲಾಗಿಟ್ಟವರು. ಆ ವೇದಶಾಸ್ತ್ರಗಳ ಗ್ರಂಥಗಳನ್ನೇ ಯಾವಾಗಲೂ ತಮ್ಮ ಕೈಯಲ್ಲಿ ಇಟ್ಟುಕೊಂಡವರು. ಕೇವಲ ಕೈಯಲ್ಲಿ ಇಟ್ಟುಕೊಂಡವರಲ್ಲ, ಕೆಲವರ ವೇದ ಶಿರಾಹ ತಲೆಯಲ್ಲಿ ವೈದಿಕ ಜ್ಞಾನವನ್ನು ತುಂಬಿಕೊಂಡವರು. ವೇದೋಕ್ತ ಕರ್ಮಗಳನ್ನು ಮಾಡಿ ವೇದಗಳ ಜ್ಞಾನವನ್ನು, ವೇದಾರ್ಥದ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಳ್ಳಿ. ದೇವರ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವುದಕ್ಕೆ ನಾಚಿಕೆ ಬೇಡ. ಎರಡು ಕೈಗಳನ್ನು ಮೇಲೆತ್ತಿ ಸಾರಿ ಹೇಳಿ, ಊರ್ಧ್ವಬಾಹು ಅಂತ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ. ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ವೇದಶಾಸ್ತ್ರಗಳಿಗೆ ಸಮಾನವಾದ ಶಾಸ್ತ್ರ ಇಲ್ಲ, ವಿಷ್ಣುವಿಗೆ ಸಮಾನವಾದ ದೇವತೆ ಇಲ್ಲ. ಸರ್ವೋತ್ತಮನಾದವನು ಶ್ರೀಹರಿ ಕೇಶವ. ವೇದಗಳು ಸರ್ವಶ್ರೇಷ್ಠವಾದ ಶಾಸ್ತ್ರಗಳು ಎಂಬುದಾಗಿ ಭುಜ ಎತ್ತಿ, ಬಾಹು ಎತ್ತಿ, ಧೈರ್ಯದಿಂದ ಸಾರಿ ಸಾರಿ ಹೇಳಿ ಆ ಕಂಸಾರಿಯ ಅನುಗ್ರಹದಿಂದ ಸಂಸಾರವನ್ನು ಕಳೆದುಕೊಳ್ಳಿ ಅಂತ ಸೂಚನೆ ಮಾಡುವುದಕ್ಕೋಸ್ಕರ ಊರ್ಧ್ವಬಾಹು ಅಂತ ಹೆಸರಿಟ್ಟಿದ್ದಾರೆ. ಹೀಗೆಲ್ಲ ಅನೇಕ ಹೆಸರುಗಳನ್ನು. ದೇವತೆಗಳು ಯಾರು? ರೈವತ ಮನ್ವಂತರದಲ್ಲಿ ಭೂತರಜಸ್ ಎಂಬ ಹೆಸರಿನ ದೇವತೆಗಳಿರ್ತಾರಂತೆ ಹರಿವಂಶದ ಪ್ರಕಾರ. ಭೂತರಯ ಮೊದಲಾದ ದೇವತೆಗಳಿರ್ತಾರೆ ಅಂತ ಭಾಗವತ ಹೇಳುತ್ತದೆ. ಅಭೂತರಜಸ್ ಎಂಬ ಹೆಸರಿನ ದೇವತೆಗಳು ಕೆಲವರಿರ್ತಾರೆ ಅಂತ. ಪಾರಿಪ್ಲವ, ರೈಭ್ಯ ಎಂಬ ಕೆಲವು ದೇವತಾಗಣಗಳು ಇರ್ತವೆ ಅಂತ ಹರಿವಂಶದಲ್ಲಿ ತಿಳಿಸಿಕೊಡ್ತಾರೆ. ಇಂದ್ರ ಯಾರು? ವಿಭು ಎಂಬ ಹೆಸರಿನ ಇಂದ್ರ. ಸ್ವಾರೋಚಿಷ ಮನ್ವಂತರದಲ್ಲಿ ಅವತಾರ ಮಾಡಿದ ವಿಭು ಎಂಬ ಪರಮಾತ್ಮ ಇದ್ದನಲ್ವೋ ಅವನ ಹೆಸರನ್ನು ಇಟ್ಟುಕೊಂಡವನು ಈ ಇಂದ್ರ ವಿಭು. ಇವನು ಯಾರು? ಅಶ್ವಿದೇವತೆಗಳೊಳಗೆ ಎರಡನೆಯದವನಾದ ದಸ್ರ. ಅವನು ವಿಭು ಎಂಬ ಹೆಸರಿನ ಇಂದ್ರನಾಗಿ ಇಲ್ಲಿ ಕಾರ್ಯವನ್ನು ಮಾಡುತ್ತಾನೆ ಅಂತ ಛಲಾರಿ ಆಚಾರ್ಯರು ಭಾಗವತದ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಇವನೇ ಸಹದೇವನಾಗಿ ಪಾಂಡವರ ಮಧ್ಯದಲ್ಲಿ ಅವತಾರ ಮಾಡುತ್ತಾನೆ. ಇನ್ನು ಮನುವಿನ ಪುತ್ರರು ಯಾರು? ಈ ರೈವತ ಮನುವಿನ ಪುತ್ರರು ಧೃತಿಮಾನ್, ಅವ್ಯಯ, ಯುಕ್ತ, ತತ್ವದರ್ಶಿ, ನಿರುತ್ಸುಕ, ಅರಣ್ಯ, ಪ್ರಕಾಶ, ನಿರ್ಮೋಹ, ಸತ್ಯವ, ಕವಿ ಅಂತ. ಬಲಿ ಅಥವಾ ಬಲ, ವಿಂಧ್ಯ, ಅರ್ಜುನ ಇತ್ಯಾದಿಗಳು ಅಂತ ಭಾಗವತ ಹೇಳುತ್ತದೆ. ಹರಿವಂಶ ಧೃತಿಮಾನ್ ಇತ್ಯಾದಿ ಮೇಲಿನ ಹೆಸರುಗಳನ್ನು ಹೇಳುತ್ತದೆ. ನೋಡಿ ಎಷ್ಟು ಸುಂದರವಾದ ಹೆಸರುಗಳೆಲ್ಲ. ಒಂದೆರಡು ಹೆಸರುಗಳನ್ನು ನೋಡಿ. ತತ್ವದರ್ಶಿ, ಉತ್ತಮವಾದಂತಹ ತತ್ವಜ್ಞಾನವನ್ನು ಶ್ರೀಮದ್ ಆಚಾರ್ಯರ ಹೆಸರುಗಳಲ್ಲಿ ಒಂದು ತತ್ವಜ್ಞ, ವೈಷ್ಣವಾಚಾರ್ಯ. ತತ್ವಜ್ಞ, ಶುದ್ಧವಾದ ತತ್ವವನ್ನು ತಿಳಿದುಕೊಳ್ಳುವ ಪ್ರವೃತ್ತಿ ಬೇಕು, ಆ ಜಿಜ್ಞಾಸೆ ಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಬೇಕು, ಶುದ್ಧವಾದ ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು. ಸಾಂಸಾರಿಕವಾದ ಭೋಗಗಳನ್ನು ಮಾಡುವುದರೊಳಗೆ ಉತ್ಸಾಹ ಇರಬಾರದು. ವೈಷಯಿಕವಾದ ಭೋಗವನ್ನು ಮಾಡುವುದರೊಳಗೆ ನಿರುತ್ಸಾಹ ಇರಬೇಕು ಅಂತ. ನಿರುತ್ಸುಕ ಅಂತ ಅವನ ಹೆಸರು. ನಿರ್ಮೋಹ ಅಂತ. ಸತ್ಯವಾದದ್ದನ್ನೇ ಮಾತನಾಡಬೇಕು ಅನ್ನುವುದಕ್ಕೆ ಸತ್ಯವಾಕ್. ಹೀಗೆಲ್ಲ ಮಕ್ಕಳಿಗೆ ಹೆಸರುಗಳನ್ನು ಇಡುವ ಮೂಲಕ ಆ ಮಕ್ಕಳಿಗೆ ನಾವು ಹೇಗಿರಬೇಕು ಅಂತ ಅವರಿಗೆ ತಿಳಿಸುವುದು ಮಾತ್ರ ಅಲ್ಲ, ಮುಂಬರುವ ಇತಿಹಾಸವನ್ನು ಓದುವ ಜನರಿಗೂ ಕೂಡ ತಮ್ಮ ಕರ್ತವ್ಯ ಏನು ಅಂತ ತಿಳಿಸುವ ರೀತಿಯಲ್ಲಿ ಹೆಸರುಗಳನ್ನು ಇಟ್ಟಿದ್ದಾರೆ ಅಂತ ಮತ್ತೆ ಮತ್ತೆ ಗಮನಿಸಿ. ಈ 5ನೆಯ ಮನ್ವಂತರದಲ್ಲಿ ದೇವರು ಮಾಡಿದ ಅವತಾರ ವೈಕುಂಠ ಎಂಬ ಹೆಸರಿನ ಅವತಾರ. ತಾಯಿ ವಿಕುಂಠ, ತಂದೆ ಶುಭ್ರ ಎಂಬ ಹೆಸರಿನ ಋಷಿ. ಆ ಶುಭ್ರ ಎಂಬ ಹೆಸರಿನ ಋಷಿಯಿಂದ ವಿಕುಂಠಾಳಲ್ಲಿ ವೈಕುಂಠ ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ. ಈ ಭಗವದ್ ಅವತಾರಗಳ ವಿಚಾರಗಳನ್ನು ಹರಿವಂಶದಲ್ಲಿ ಹೇಳಿಲ್ಲ, ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂಧದಲ್ಲಿ ಹೇಳಿದ್ದಾರೆ. ಅಲ್ಲಿ ದೇವತೆಗಳು, ಋಷಿಗಳು, ಮನುಪುತ್ರರು ಇಷ್ಟನ್ನು ಮಾತ್ರ ನಾವು ಕಾಣ್ತೇವೆ. ಇಂದ್ರ ಮತ್ತು ಅವತಾರ ಇವುಗಳ ಬಗ್ಗೆ ಭಾಗವತದಿಂದಲೇ ನಾವು ತಿಳಿಯಬೇಕಾದದ್ದು. ಶುಭ್ರ ಮತ್ತು ವಿಕುಂಠ ಇವರಿಬ್ಬರಲ್ಲಿ ವೈಕುಂಠ ನಾಮಕನಾಗಿ ಪರಮಾತ್ಮ ಅವತಾರ ಮಾಡುತ್ತಾನೆ. ರಮಾದೇವಿಯೇ ಮಡದಿ. ಶುಕ್ರವಾರ ಇವತ್ತು ಆ ಲಕ್ಷ್ಮೀದೇವಿ ಆ ವಿಕುಂಠ ತನ್ನ
ಗಂಡನಾದ ವೈಕುಂಠನಿಗೆ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ತಾಳಂತೆ, ಮದುವೆ ಮಾಡಿಕೊಂಡಿದ್ದೀಯಲ್ಲಪ್ಪ, ಹೌದು, ಮುಂದೆ ಒಂದು ಉತ್ತಮವಾದಂತಹ ಮನೆ ಕಟ್ಟಿಕೊಡು ಅಂತ. ಅವಳಿಗೋಸ್ಕರ, ಅವಳ ಪ್ರಾರ್ಥನೆಗಾಗಿ ಪರಮಾತ್ಮ ವೈಕುಂಠ ಅನ್ನುವ ಒಂದು ಸ್ಥಾನವನ್ನು ಮಾಡಿದನಂತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದರರ್ಥ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿಕೊಡ್ತಾರೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಅಂತ ಬರ್ತದೆ. ಶಾಶ್ವತವಾದ ಸ್ಥಾನಗಳಿವು. ಇವುಗಳಿಗೆ ಸೃಷ್ಟಿ ಪ್ರಳಯಗಳಿಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳೆಲ್ಲ ಶಾಶ್ವತ ಸ್ಥಾನಗಳು. ಹಾಗಾದರೆ ನಿರ್ಮಿತ ಅನ್ನುವುದಕ್ಕೆ ಅರ್ಥ ಅಭಿವ್ಯಕ್ತಗೊಳಿಸಿದ ಅಂತ ಅರ್ಥ. ಲಕ್ಷ್ಮ್ಯಾತ್ಮಕವಾದ ಸ್ಥಾನಗಳೇ ಅವು. ಆ ಲಕ್ಷ್ಮೀ ರೂಪವಾಗಿರುವಂತಹ ಸ್ಥಾನಗಳು ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು. ಅಂತಹ ಆ ಲಕ್ಷ್ಮ್ಯಾತ್ಮಕವಾದ ಲೋಕಗಳನ್ನು ಪ್ರಳಯ ಕಾಲದೊಳಗೆ ಉದರದೊಳಗೆ ಹಾಕಿಕೊಂಡು ಸೃಷ್ಟಿಕಾಲದೊಳಗೆ ಮತ್ತೆ ಹೊರಗೆ ತೆಗೀತಾನೆ ಪರಮಾತ್ಮ. ಈಗ ಈ ರೈವತ ಮನ್ವಂತರದಲ್ಲಿ ರಮಾ ಪ್ರಾರ್ಥನೆಯಿಂದ ಆ ವೈಕುಂಠ ಲೋಕದ ನಿರ್ಮಾಣ ಮಾಡಿದ ಎಂಬ ಭಾಗವತದ ವಚನದ ಅಭಿಪ್ರಾಯ ಅದಕ್ಕೆ ಒಂದು ವಿಶೇಷವಾದಂತಹ ಅಭಿವ್ಯಕ್ತಿಯನ್ನು ಮತ್ತೆ ಕೊಟ್ಟ ಅಂತ ನಾವು ತಿಳಿದುಕೊಳ್ಳಬಹುದು. ಶ್ರೀಮದ್ಭಾಗವತ ಹೇಳುತ್ತದೆ, ತಸ್ಯಾನುಭಾವಃ ಕಥಿತೋ ಗುಣಶ್ಚ ಪರಮೋದಯಾಃ ಭೌಮಾನ್ ರೇಣೂನ್ ಸವಿಮಮೆ ಯೋ ವಿಷ್ಣೋರ್ವರ್ಣಯೇದ್ ಗುಣಾನ್. ಆ ಪರಮಾತ್ಮನ ಮಹಿಮೆ ಇಡೀ ವೇದಾದಿ ಸಕಲ ಸಚ್ಚಾಸ್ತ್ರಗಳಲ್ಲಿ ವರ್ಣಿತವಾಗಿದೆ. ಅವನ ಗುಣಗಳ ವರ್ಣನೆ ಇದೆ. ಏನು ಗುಣಗಳು ಹೇಳಿ ಕೇಳ್ತೇವೆ? ಎಲ್ಲ ಗುಣಗಳನ್ನು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ತಾನೇ ಅಂತ ಕೇಳಿದ್ದಕ್ಕೆ ಭಾಗವತ ಉತ್ತರ ಕೊಡ್ತದೆ. ಭೌಮಾನ್ ರೇಣೂನ್ ಸವಿಮಮೆ ಯೋ ವಿಷ್ಣೋರ್ವರ್ಣಯೇದ್ ಗುಣಾನ್. ಯಹ ಅನ್ನುವುದಕ್ಕೆ ಸತ್ಯಧರ್ಮತೀರ್ಥರು ಕಹ ಅಂತ ಅರ್ಥ ಮಾಡ್ತಾರೆ. ಭೂಮಿಯ ಕಣಗಳನ್ನೆಲ್ಲ ಬಿಡಿಸಿ ಎಣಿಸಿ ಮುಗಿಸಬಹುದು. ಆದರೆ ವಿಷ್ಣುವಿನ ಗುಣಗಳನ್ನು ವರ್ಣಯೇತ್, ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಯಾರೂ ಕೂಡ ಪರಮಾತ್ಮನ ಗುಣಗಳ ವರ್ಣನೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅನಂತ ಗುಣಗಳಿಂದ ಪರಿಪೂರ್ಣನಾದವನು ಭಗವಂತ, ಅವನೇ ವೈಕುಂಠ ಎಂಬುದಾಗಿ ಈ ವೈಕುಂಠನ ವರ್ಣನೆಯನ್ನು ಶ್ರೀಮದ್ಭಾಗವತ ಮಾಡಿದೆ ಎಂಬುದಾಗಿ ನಾವು ತಿಳಿಯಬೇಕು. ಅಂತಹ ವೈಕುಂಠ ರೂಪಿಯಾದ ಪರಮಾತ್ಮನ ವಿಶೇಷವಾದ ಸ್ಮರಣೆಯನ್ನು ಮಾಡಿ ಅಂತಹ ಪರಮಾತ್ಮನ ಅನುಗ್ರಹ ಆಗಿ ಅವನ ಸಾಕ್ಷಾತ್ಕಾರ ಆಗುವುದಕ್ಕೆ ಬೇಕಾದ ಶ್ರವಣಮನನ ನಿಧಿಧ್ಯಾಸನಗಳು ನಮ್ಮಿಂದ ನಡೆಯಬೇಕು ಅಂತ ಆ ವೈಕುಂಠನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನು 6ನೆಯ ಮನ್ವಂತರ ಚಾಕ್ಷುಷ ಮನು. ಈ ಚಾಕ್ಷುಷ ಮನುವಿನ ಆಳ್ವಿಕೆಯಲ್ಲಿರುವ ಋಷಿಗಳು ಭೃಗು, ನಭ, ವಿವಸ್ವಾನ್, ಸುಧಾಮ, ವಿರಜ, ಅತಿನಾಮ, ಸಹಿಷ್ಣು ಅಂತ ಹರಿವಂಶ ಹೇಳುತ್ತದೆ. ಭಾಗವತದ ಪ್ರಕಾರ ವೈರಾಜ, ಹರಿಮಾನ್, ವೀರಕ ಇತ್ಯಾದಿ ಋಷಿಗಳು. ವಿರಜ, ವೈರಾಜ ಸ್ವಲ್ಪ ಸಾಮ್ಯ ಇದೆ ಹೆಸರಿನಲ್ಲಿ. ಇಲ್ಲಿರುವ ದೇವತೆಗಳ ಹೆಸರನ್ನು ಹರಿವಂಶ ಹೇಳುತ್ತದೆ. ಆದ್ಯ ಗೌಡ ಪಾಠದ ಪ್ರಕಾರ, ಮಹಾಭಾರತದ ಹರಿವಂಶದ ಗೌಡ ಸಂಪ್ರದಾಯದ ಪಾಠದ ಪ್ರಕಾರ ಆಪ್ಯ ಅಥವಾ ಆಸ್ತ ಎಂಬ ಹೆಸರಿನ ದೇವತೆಗಳು. ಪ್ರಚಲಿತ ಪಾಠದ ಪ್ರಕಾರ ಆದ್ಯ, ಪ್ರಭೂತ, ಋಭು, ಪೃಥಗ್ಭಾವ, ಲೇಖ ಅಂತ ಒಟ್ಟು 5 ಗಣದ ದೇವತೆಗಳು. ಆಪ್ಯ, ಪ್ರಭೂತ, ಋಭು, ಪೃಥಗ್ಭಾವ, ಲೇಖ ಎಂಬ 5 ಗಣದ ದೇವತೆಗಳು ಚಾಕ್ಷುಷ ಮನ್ವಂತರದಲ್ಲಿದ್ದಾರೆ. ಇವರೆಲ್ಲ ಅಂಗಿರಸ್ ಋಷಿಗಳ ಪುತ್ರರು ಎಂಬುದಾಗಿ ಹೇಳ್ತಾರೆ. ಭಾಗವತಕ್ಕೂ ಹರಿವಂಶಕ್ಕೂ ಸಾಮ್ಯ ಇದೆ. ಭಾಗವತ ಎಲ್ಲರ ಹೆಸರು ಹೇಳೋದಿಲ್ಲ, ಆಪ್ಯಾದಯ ಅಂತ ಗೌಡ ಪಾಠಕ್ಕೆ ಅನುಗುಣವಾಗಿ ಭಾಗವತ ಹೇಳುತ್ತದೆ. ಅರ್ಥಾತ್ ಭಾಗವತಕ್ಕೆ ಅನುಗುಣವಾಗಿ ಗೌಡ ಪಾಠ ಇದೆ. ಆಪ್ಯಾದಯ, ಆಪ್ಯರೇ ಮೊದಲಾದ 5 ಗಣಗಳ ದೇವತೆಗಳು ಚಾಕ್ಷುಷ ಮನ್ವಂತರದಲ್ಲಿದ್ದಾರೆ ಅಂತ. ಮತ್ಸ್ಯಪುರಾಣದಲ್ಲಿ ಹೇಳ್ತಾರೆ, ಲೇಖ, ರುಜು, ರಭಾದಿಗಳು, ಪರಿಸೂತ, ದಿವೌಕಸ್ ಎಂಬುದಾಗಿ 5 ಗಣದ ದೇವತೆಗಳು ಅಂತ ಮತ್ಸ್ಯಪುರಾಣ ಹೇಳ್ತದೆ. ಸತ್ಯಧರ್ಮತೀರ್ಥರಂತಾರೆ ಅದರೊಳಗಿನ ರಭಾದಿಗಳು ಅಂತೇನು ಆದಿಪದ ಇಟ್ಟಿದ್ದಾರೆ, ಅದರೊಳಗೆ ಆಪ್ಯರನ್ನು ಸೇರಿಸಿಕೊಳ್ಳಿ, ಭಾಗವತಕ್ಕೂ ಮತ್ಸ್ಯಪುರಾಣಕ್ಕೂ ವಿರೋಧ ಬರೋದಿಲ್ಲ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಹೀಗೆ ಚಾಕ್ಷುಷ ಮನ್ವಂತರದ ದೇವತೆಗಳ ಹೆಸರುಗಳು. ಮನುಪುತ್ರರು ಯಾರು ಅಂದರೆ
ಎಲ್ಲರ ಹೆಸರುಗಳನ್ನು ಹರಿವಂಶವೂ ಹೇಳುವುದಿಲ್ಲ, ಭಾಗವತವೂ ಹೇಳೋದಿಲ್ಲ. ಊರು ಮೊದಲಾದ ದೇವತೆಗಳು ಅಂತ ಹರಿವಂಶ, ಮೊದಲಾದವರು ಮಕ್ಕಳು ಅಂತ. ಪುರುಷ ಸುದ್ಯುಮ್ನ ಮೊದಲಾದವರೇ ಮನುವಿನ ಮಕ್ಕಳು ಅಂತ ಭಾಗವತ ಹೇಳಿದ್ರು. ಇವರೆಲ್ಲ ನಡ್ವಲ ಅಂತ ಅವನ ಹೆಂಡತಿಯ ಹೆಸರು, ನಾಡ್ವಲೇಯರು ಅಂತ ಇವರನ್ನು ಕರೀತಾರೆ. ಚಾಕ್ಷುಷ ಮನುವಿನ ಮಕ್ಕಳು ಇವರೆಲ್ಲ ಇದ್ದಾರೆ ಅನೇಕ ಜನ. ಇಂದ್ರ ಮಂದ್ರದ್ಯುಮ ಅಂತನ್ನುವ ಇಂದ್ರ, ಮಂದ್ರದ್ಯುಮ್ನ ಅಂತ ಕೆಲವು ಕಡೆಗೆ ಪಾಠ ಇದೆ, ಛಂದೋಭಂಗವಾಗ್ತದೆ. ಮಂದ್ರದ್ಯುಮ ಅಂತ ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಸಾಕ್ಷಾತ್ ಅಜಿತನಾಮಕನಾದ ಪರಮಾತ್ಮ ಅವತಾರ ಮಾಡ್ತಾನೆ ಈ ಚಾಕ್ಷುಷ ಮನ್ವಂತರದಲ್ಲಿ. ಸಂಭೂತಿ ತಾಯಿ, ವೈರಾಜ ತಂದೆ. ವೈರಾಜನಿಂದ ಸಂಭೂತಿಯಲ್ಲಿ ಅಜಿತನಾಮಕನಾಗಿ ಈ ಪರಮಾತ್ಮ ಅವತಾರ ಮಾಡ್ತಾನೆ. ಒಂದರ್ಥದಲ್ಲಿ ಚಾಕ್ಷುಷ ಮನುವಿನ ಮೊಮ್ಮಗನಾಗಿ ಅಂತೆ ಅರ್ಥ. ಚಾಕ್ಷುಷ ಮನುವಿನ ಅಲ್ಲ, ಋಷಿ, ಚಾಕ್ಷುಷ ಮನ್ವಂತರದೊಳಗಿನ ಋಷಿ ವೈರಾಜ, ವೈರಾಜನ ಮಗನಾಗಿ ಅವತಾರ ಮಾಡ್ತಾನೆ ಅಜಿತ. ಮೊಮ್ಮಗನಾಗಿ ಅಲ್ಲ, ಋಷಿಪುತ್ರನಾಗಿ ಅವತಾರ ಮಾಡ್ತಾನೆ. ಈ ಅಜಿತನಾಮಕನಾದ ಪರಮಾತ್ಮ ಮಾಡಿದ ದೊಡ್ಡ ಕಾರ್ಯ ಸಮುದ್ರ ಮಥನ. ದೇವತೆಗಳು ಅಸುರರಿಂದ ಪರಾಭೂತರಾದಾಗ ಅವರಿಗೆ ಸಂಧಾನವನ್ನು ಮಾಡಿಸಿ, ಅಸುರ ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ, ಅಸುರರ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಿ ಅಂತ ಉಪದೇಶ ಮಾಡಿ, ಸಮುದ್ರ ಮಥನವನ್ನು ಮಾಡುವಾಗ ಅಸುರರಿಗೆ ಮಥನ ಮಾಡುವುದಕ್ಕೆ ಶಕ್ತಿ, ದೇವತೆಗಳಿಗೆ ಅಸುರರಿಗೆ ಶಕ್ತಿ ಸಾಕಾಗದೇ ಇದ್ದಾಗ ಸ್ವಯಂ ತಾನು ಅಜಿತನಾಮಕನಾಗಿ ಪರಮಾತ್ಮ ನಿಂತು ಸಮುದ್ರ ಮಥನವನ್ನು ಮಾಡ್ತಾನೆ. ತಾನೇ ಕೂರ್ಮರೂಪವನ್ನು ಧಾರಣೆ ಮಾಡಿ ಮಂದರ ಪರ್ವತ ಕೆಳಗೆ ಮುಳುಗದೇ ಇದ್ದ ಹಾಗೆ ಧಾರಣೆಯನ್ನು ಮಾಡಿ, ಮೇಲೆ ಹಾರದೇ ಇದ್ದಾಗೂ ಆ ಪರ್ವತವನ್ನು ಹಿಡಿದು, ಪರ್ವತ ನುಚ್ಚು ನೂರಾಗದಂತೆ ಒಳಗೆ ತಾನು ತುಂಬಿ, ಆ ವಾಸುಕಿ ಸಾಯದೇ ಇರೋ ಹಾಗೆ ಅವನೊಳಗೆ ಪ್ರವೇಶ ಮಾಡಿ ಶಕ್ತಿಯನ್ನು ಕೊಟ್ಟು, ದೇವಾಸುರರೊಳಗೂ ಶಕ್ತಿಯನ್ನು ಕೊಟ್ಟು, ಅವರ ಬುದ್ಧಿ ಮನಸ್ಸು ಪ್ರಯತ್ನ ಎಲ್ಲದರಲ್ಲಿಯೂ ಪ್ರವೇಶ ಮಾಡಿ, ಕೊನೆಗೆ ತಾನೇ ಧನ್ವಂತರಿಯಾಗಿ ಅಮೃತವನ್ನು ಕೈಯಲ್ಲಿ ತಂದು, ತಾನೇ ಮೋಹಿನಿಯಾಗಿ ಅದನ್ನು ಉಣಬಡಿಸಿ, ಅವರೆಲ್ಲರಿಗೆ ಪುನಃ ದೈತ್ಯರ ಜೊತೆಗೆ ಯುದ್ಧ ಮಾಡುವಾಗ ಶಕ್ತಿಯನ್ನು ಕೊಟ್ಟು ದೇವತೆಗಳಿಗೆ ವಿಜಯವನ್ನು ಕೊಟ್ಟಂತಹ ಸ್ವಾಮಿ ಆ ಭಗವಂತ. ಅಂತಹ ಪರಮಾತ್ಮನಿಗೆ ಈ ಮನ್ವಂತರದಲ್ಲಿ ಅಜಿತ ಎಂಬುದಾಗಿ ಹೇಳ್ತಾರೆ. ಯಾರೂ ಅವನನ್ನು ಸೋಲಿಸುವಂತಿಲ್ಲ ಅನ್ನುವ ದೃಷ್ಟಿಯಲ್ಲಿ ಅವನು ಅಜಿತ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಇಲ್ಲಿ ಮುಂದಿನ ಇನ್ನೂ ಅನೇಕ ಮನ್ವಂತರಗಳ ಬಗ್ಗೆ ತಿಳಿಯಬೇಕಾಗಿದೆ. ಹರಿವಂಶ ಋಷಿಗಳ ಬಗ್ಗೆ ಕೆಲವು ಮಾತುಗಳನ್ನು ನಮಗೆ ತಿಳಿಸಿಕೊಡುತ್ತದೆ. ಈ ಎಲ್ಲ ಮನ್ವಂತರಗಳಲ್ಲಿ ಋಷಿಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಸಪ್ತರ್ಷಿಗಳು ಅಂತ ಎಲ್ಲ ಮನ್ವಂತರಗಳಲ್ಲಿ ಏನು ಮಾಡ್ತಾರವರು? ಯಾಕೆ ಋಷಿಗಳು ಬೇಕು? ಏನು ಕೆಲಸ? ಮನು ರಾಜ್ಯವನ್ನು ಆಳ್ತಾನೆ. ಇಂದ್ರದೇವರು 3 ಲೋಕಗಳ ಒಡೆಯರಾಗಿರ್ತಾರೆ. ಬಂದ ಆಪತ್ತುಗಳನ್ನು ಪರಿಹಾರ ಮಾಡಿ ಭೂಭಾರ ಹರಣ ಮಾಡುವುದಕ್ಕೆ ದೇವರು ಅವತಾರ ಮಾಡಿರ್ತಾನೆ. ಋಷಿಗಳದೇನು ಕೆಲಸ ಅಂತ? ಕೇವಲ ಹೊಟ್ಟೆ ಬಟ್ಟೆಗಳನ್ನು ಮಾತ್ರ ನೋಡಿದರೆ ಸಾಲದು, ತಲೆಗೆ ಬೇಕಾದಂತಹ ಆಹಾರ, ತತ್ವಜ್ಞಾನದ ಆಹಾರವನ್ನು ಕೊಡಬೇಕಲ್ಲ. ಎಲ್ಲ ಪ್ರಜೆಗಳಿಗೆ ತತ್ವಜ್ಞಾನದ ಆಹಾರವನ್ನು ಕೊಡುವುದಕ್ಕೆ, ಆ ಶುದ್ಧವಾದ ವೇದದ ಪರಂಪರೆಯನ್ನು ಉಳಿಸುವುದಕ್ಕೆ ಈ ಸಪ್ತರ್ಷಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿರ್ತಾನೆ. ಅದಕ್ಕಾಗಿಯೇ ಮುಂದಿನ ಮನ್ವಂತರವೇ ವೈವಸ್ವತ ಮನ್ವಂತರ. ಇದು ಚಾಕ್ಷುಷ ಮನ್ವಂತರವನ್ನು ಕೇಳಿದ್ದೇವೆ. ಚಾಕ್ಷುಷ ಮನ್ವಂತರದ ಕೊನೆಗೆ ಮತ್ಸ್ಯಾವತಾರ. ಆ ಮತ್ಸ್ಯಾವತಾರದೊಳಗೆ ವೈವಸ್ವತ ಮನುವಿಗೆ ಕೈಯಲ್ಲಿ ಒಂದು ಸಣ್ಣ ಮೀನು ಬರುತ್ತೆ. ಬಿಡೋದಕ್ಕೆ ಹೊರಟರೆ ಬೇಡ, ನಿನ್ನ ಕಮಂಡಲುವಿನಲ್ಲಿ ಹಾಕಿಕೋ ಅಂತದೆ. ದೊಡ್ಡ ಮೀನುಗಳು ನುಂಗಿಬಿಡ್ತವೆ ನನ್ನನ್ನು ಅಂತ. ಕಮಂಡಲು ತುಂಬುತ್ತದೆ, ದೊಡ್ಡ ಪಾತ್ರೆ, ಆಮೇಲೆ ಬಾವಿ, ಸರೋವರ, ಕೊನೆಗೆ ಸಮುದ್ರದೊಳಗೆ ಒಯ್ದು ಹಾಕುವ ಪ್ರಸಂಗ ಬರುತ್ತೆ. ಕಾರಣ ಅಷ್ಟು ದೊಡ್ಡ ಮೀನವಾಗಿ ಪರಮಾತ್ಮ ತನ್ನ ರೂಪವನ್ನು ಅಭಿವ್ಯಕ್ತಗೊಳಿಸ್ತಾನೆ. ಅವನ ತಲೆಗೆ ಒಂದು ಕೋಡು ಇರುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಪ್ರಳಯವಾಗ್ತದೆ.
ಆ ಪ್ರಳಯದೊಳಗೆ ಎಲ್ಲ ಕಡೆಗೆ ನೀರು ಬರ್ತದೆ, ನಾನು ಬರ್ತೇನೆ, ನನ್ನ ತಲೆಗೆ ಕೋಡಿರುತ್ತದೆ, ಅದೇ ನಿನಗೆ ಗುರುತು. ಆ ಕೋಡಿಗೆ ಹಗ್ಗವನ್ನು ಕಟ್ಟಿ ಒಂದು ನೌಕೆಯಲ್ಲಿ ನೀನು ಮುಂದಿನ ಮನ್ವಂತರಕ್ಕೆ, ನಿನ್ನ ವೈವಸ್ವತ ಮನ್ವಂತರ ಪ್ರಾರಂಭವಾದಾಗ ಮೊಟ್ಟ ಮೊದಲು ಬೀಜ ಬಿತ್ತೋದಕ್ಕೆ ಬೀಜ ಬೇಕಲ್ಲ, ಈ ಮನ್ವಂತರದ ಬೀಜಗಳನ್ನು ಆ ದೋಣಿಯಲ್ಲಿ ತುಂಬಿಟ್ಟುಕೋ. ಹೊಟ್ಟೆಗೆ ಬೇಕಾದ ಆಹಾರಕ್ಕೆ ಬೀಜ ಒಂದು ಕಡೆಗಿಟ್ಟರೆ ಇನ್ನೊಂದು ಪಕ್ಕ ಸಪ್ತರ್ಷಿಗಳನ್ನು ಕೂಡಿಸಿಕೊ. ಅವರು ತತ್ವಜ್ಞಾನದ ಬೀಜವನ್ನು ಬಿತ್ತುತ್ತಾರೆ, ಜ್ಞಾನವನ್ನು ಕೊಡ್ತಾರೆ ಅಂತ. ಈ ರೀತಿಯಾಗಿ ಆ ಮತ್ಸ್ಯರೂಪಿಯಾದ ಪರಮಾತ್ಮ ಆದೇಶ ಮಾಡಿದ್ದನ್ನು ಶ್ರೀಮದ್ ಭಾಗವತದಲ್ಲಿ ನಾವು ಕೇಳುತ್ತೇವೆ. ಅಂತಹ ಮಹಾನುಭಾವರಾದ ಋಷಿಗಳ ಬಗ್ಗೆ ಹೇಳುತ್ತದೆ. ಬ್ರಹ್ಮಣ ಸದೃಶಾಶ್ಚೈತೆ ಧನ್ಯಾ ಸಪ್ತರ್ಷಯ ಸ್ಮೃತಃ. ಈ ಸಪ್ತರ್ಷಿಗಳು ಅಂದರೆ ಆ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ, ಬ್ರಹ್ಮದೇವರು ಯಾವ ರೀತಿ ತತ್ವಜ್ಞಾನದ ಪ್ರವರ್ತನವನ್ನು ಮಾಡ್ತಾರೋ ಅವರ ಅನುಗ್ರಹದಿಂದ, ಅವರ ಸನ್ನಿಧಾನಕ್ಕೆ ಪಾತ್ರರಾಗಿ, ಅವರ ಪ್ರೇರಣೆಯಿಂದ ಇವರೆಲ್ಲ ತತ್ವಜ್ಞಾನದ ಪ್ರವರ್ತಕರಾಗ್ತಾರೆ. ಇವರು ಹುಟ್ಟಿದ ಮೇಲೆ ಕಷ್ಟಪಟ್ಟು ವಿದ್ಯೆ ಓದಿ ಆಮೇಲೆ ದೊಡ್ಡವರಾಗ್ತಾರೆ ಅಂತ ತಿಳಿಬೇಡಿ, ಅದಂತೂ ಸರಿ. ಅವರು ಜನ್ಮಜಾತವಾಗಿಯೇ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಪಡೆದುಕೊಂಡಿರ್ತಾರೆ. ಅಭಿಜಾತ್ಯ ಅಥ ತಪಸ, ತಪಸ್ಸಿನಿಂದಲೂ ತಮ್ಮ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು ಪಡೀತಾರೆ. ಮಂತ್ರವ್ಯಾಕರಣೈಸ್ತಥಾ, ಉತ್ತಮವಾದಂತಹ ಮಂತ್ರಜ್ಞಾನ, ಆ ಮಂತ್ರಗಳ ವ್ಯಾಖ್ಯಾನವನ್ನು ಮಾಡ್ತಾರೆ, ಮಂತ್ರಗಳ ಪ್ರವರ್ತನವನ್ನು ಮಾಡ್ತಾರೆ, ಮಂತ್ರಗಳ ದರ್ಶನವನ್ನು ಮಾಡಿಕೊಳ್ತಾರೆ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈಃ ಕೃತಕೇಚರೈಶ್ಚೇತ್ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇತ್ ತಾನಂತರೇಣ ನಿಪತೇತ್ ಕ್ವನು ಮತ್ಪ್ರಣಾಮಃ. ಧರ್ಮೋ ರಕ್ಷತಿ ರಕ್ಷಿತಃ. ಇಡೀ ಜಗತ್ತಿನ ರಕ್ಷಣೆಯಾಗಬೇಕು, ಧರ್ಮದಿಂದ ರಕ್ಷಣೆಯಾಗಬೇಕು. ಆ ಧರ್ಮದ ಜ್ಞಾನ ನಮಗೆ ಬರಬೇಕು, ವೇದಗಳಿಂದ ಬರಬೇಕು. ವೇದಗಳ ಸಂರಕ್ಷಣೆಯಾಗಬೇಕು ಋಷಿಗಳಿಂದ. ಇಂತಹ ಋಷಿಗಳ ಪಾದ ಕಮಲಗಳಿಗೆ ನಮಸ್ಕಾರ ಮಾಡದೆ ಇನ್ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ. ತಾನಂತರೇಣ ನಿಪತೇತ್ ಕ್ವನುಮತ್ ಪ್ರಣಾಮಃ. ಏನು ನಮ್ಮ ಭಾರತ ದೇಶದ ದೊಡ್ಡದಾದಂತಹ ಭಾಗ್ಯ. ಎಂಥೆಂತಹ ಆಗಿದ್ದಾರೆ, ಎಂಥೆಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಎಂತಹ ಅನೂಚಾನವಾದ ವೇದದ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇವತ್ತು ಉಪಲಬ್ಧವಾದಂತೆ ಎಷ್ಟೋ ವೇದಗಳನ್ನು, ಎಷ್ಟೋ ವೇದದ ಶಾಖೆಗಳನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ, ಉಪಲಬ್ಧವಾಗಿಲ್ಲ. ಇವತ್ತು ಉಪಲಬ್ಧವಾದ ವೈದಿಕ ಸಾಹಿತ್ಯವನ್ನು ನೀವು ಒಂದು ಕಡೆಗೆ ಸೇರಿಸಿದರೇನೆ, ಸಂಹಿತೆಗಳು, ಉಪನಿಷತ್ತುಗಳು, ಬ್ರಾಹ್ಮಣಗಳು, ಆರಣ್ಯಕೆಗಳು ಎಲ್ಲವನ್ನು ಸೇರಿಸಿದರೆ ಎಷ್ಟು ದೊಡ್ಡದಾದಂತಹ ವೈದಿಕ ಸಾಹಿತ್ಯ. ಅಂತಹ ಸಮಗ್ರವಾದ ವೈದಿಕ ಸಾಹಿತ್ಯ ಇವತ್ತಿನವರೆಗೆ ಉಳಿದು ಬಂದದ್ದು ಈ ತರಹದ ಪುಸ್ತಕಗಳಿಂದ ಅಂತ ತಿಳಿದಿದ್ದರೆ ಅದು ಭ್ರಮೆ. ಮುಖದಿಂದ ಮುಖಕ್ಕೆ ಬಂದದ್ದು. ಕಂಠಪಾಠ ಮಾಡಿ ವೇದಗಳನ್ನು ಗುರುಗಳು ಶಿಷ್ಯರಿಗೆ ಕಲಿಸಿದ್ದು, ಅವರು ತಮ್ಮ ಶಿಷ್ಯರಿಗೆ ಈ ಕ್ರಮದಲ್ಲಿ ಅನಾದಿ ಕಾಲದಿಂದ ಅನೂಚಾನ ಪರಂಪರೆಯಲ್ಲಿ ನಡೆದುಕೊಂಡು ಬಂದದ್ದು ಈ ವೈದಿಕ ಪರಂಪರೆ. ಇವತ್ತಿನ ಕಾಲದಲ್ಲಿ ಇದೆಲ್ಲ ಪುಸ್ತಕ ನೋಡಿ ಅಧ್ಯಯನವನ್ನು ಮಾಡ್ತಾ ಇದ್ದದ್ದು. ಪುಸ್ತಕಗಳು ಮೊದಲಿನಿಂದ ಇತ್ತು, ಪುಸ್ತಕಗಳೇ ಇಲ್ಲ ಅಂತ ಕೆಲವರ ಚಿಂತನೆ ಇದೆ. ಮೊದಲು ಪುಸ್ತಕಗಳೇ ಇರಲಿಲ್ಲ, ಗ್ರಂಥಗಳು ಅಂತ ಇರಲಿಲ್ಲ, ಲಿಪಿಗಳೇ ಇರಲಿಲ್ಲ ಅಂತ. ಹಯಗ್ರೀವ ದೇವರು ತಮ್ಮ ಕೈಯಲ್ಲಿಯೇ ಪುಸ್ತಕವನ್ನು ಹಿಡಿದಿದ್ದಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಸರಸ್ವತಿ ತನ್ನ ಕೈಯಲ್ಲಿ ಪುಸ್ತಕವನ್ನು ಧಾರಣ ಮಾಡಿದ್ದಾಳೆ. ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ. ಹಯಗ್ರೀವ ದೇವರ ಕೈಯಲ್ಲಿ ಪುಸ್ತಕ ಇದೆ. ಅನೇಕ ಪುರಾಣ ಗ್ರಂಥಗಳಲ್ಲಿ ಪುಸ್ತಕದ ದಾನದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಇದೇ ಹರಿವಂಶದೊಳಗೆ ಹರಿವಂಶ ಪುಸ್ತಕ ದಾನದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅನೇಕ ಗ್ರಂಥಗಳು, ಭಾಗವತ ಪುಸ್ತಕದ ದಾನ, ಭಾಗವತ ಗ್ರಂಥದ ಪೂಜೆ, ಇವುಗಳೆಲ್ಲ ಹೇಳ್ತದೆ. ಕೇವಲ ಬಾಯಿಯಿಂದ ಬಾಯಿಗೆ ಮಾತ್ರ ಬರ್ತಾ ಇತ್ತು, ಲಿಪಿಗಳೇ ಇರಲಿಲ್ಲ ಅಂತಾದರೆ ಆ ಎಲ್ಲ ಕಾಲದಲ್ಲಿ ಈ ತರಹದ ಕೇವಲ ಈ ಗಣಪತಿ ಮಹಾಭಾರತವನ್ನು ಬರೆದ ಏನೊಂದು ಕಥೆ ಆದಿಪರ್ವದ ಪ್ರಾರಂಭದಲ್ಲಿ ಮಹಾಭಾರತದಲ್ಲಿ ಬರ್ತದೆ, ಅದು ಪ್ರಕ್ಷಿಪ್ತ ಅಂತ ಹೇಳುವಂತಹ ಆಲೋಚನೆ ಕೆಲವರದಾಗಿದೆ. ಅದೊಂದು ಮಾತ್ರ ಪ್ರಕ್ಷಿಪ್ತ ಅಲ್ಲ, ಅಂತಹ ಘಟನೆಗಳು, ಅಂತಹ ಕಥೆಗಳು ಪುರಾಣದಲ್ಲಿ ಹೇರಳವಾಗಿವೆ. ಪುಸ್ತಕದ ವರ್ಣನೆ, ಪುಸ್ತಕ ದಾನದ ಮಹಿಮೆ, ಪುಸ್ತಕವನ್ನು ಧಾರಣೆ ಮಾಡಿದ ದೇವತೆಗಳ ವರ್ಣನೆ ಬೇಕಾದಷ್ಟಿದೆ.
ಆದರೆ ಪುಸ್ತಕವನ್ನೇ ಆಧಾರವಾಗಿಟ್ಟುಕೊಂಡು ತಲೆಯಲ್ಲಿ ಗ್ರಂಥಗಳ ಜ್ಞಾನವನ್ನು ತುಂಬಿಕೊಳ್ಳದೇ ಇರಬಾರದು ಅನ್ನುವ ದೃಷ್ಟಿಯಲ್ಲಿ ಆ ಪುಸ್ತಕಗಳ ಅನಿವಾರ್ಯತೆ ಇಟ್ಟುಕೊಳ್ಳಬೇಡಿ ಅಂತ ಹೇಳಿದ್ದು. ಗ್ರಂಥವನ್ನು ಮುಖೋದ್ಗತ ಮಾಡಿಕೊಳ್ಳಿ ಅನ್ನೋದರೊಳಗೆ ತಾತ್ಪರ್ಯ. ಗೀತಿ ಶೀಘ್ರೀ ಶಿರಃ ಕಂಪಿ ತಥಾ ಲಿಖಿತ ಪಾಠಕಃ ಅಂತ ಬರೆದದ್ದನ್ನು ಮಾತ್ರ ಪಾಠ ಮಾಡಿ ತಲೆಯಲ್ಲಿ ತುಂಬಿಕೊಳ್ಳದೇ ಇರಬಾರದು, ಮುಖೋದ್ಗತವಾಗಿ ವೇದಗಳನ್ನು ಹೇಳಬೇಕು ಅಂತ. ಬರೆಯುವ ಕ್ರಮವೇ ಇಲ್ಲದೇ ಇದ್ದರೆ ಲಿಖಿತ ಪಾಠದ ನಿಷೇಧವನ್ನೂ ಮಾಡುವ ಅವಶ್ಯಕತೆ ಇರಲಿಲ್ಲ ಇತ್ಯಾದಿ. ಆದ್ದರಿಂದ ಇದೆಲ್ಲ ಪ್ರಾಚೀನವಾಗಿರುವಂತಹ ಕ್ರಮ ಅನ್ನುವುದನ್ನು ನಾವು ತಿಳಿಯಬೇಕಾದದ್ದು. ಪ್ರಕೃತ ಅಂತಹ ಮಂತ್ರಗಳನ್ನೆಲ್ಲ, ಅಪಾರವಾದ ವೈದಿಕ ವಾಂಗ್ಮಯವನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಇವತ್ತಿನವರೆಗೆ ಮುಟ್ಟಿಸಿದ ಮಹಾನುಭಾವರು ಋಷಿಗಳು. ಏನೋ ಬ್ರಹ್ಮಯಜ್ಞದೊಳಗೆ ಕೆಲವರೆಲ್ಲ ತರ್ಪಣ ಕೊಟ್ಟುಬಿಟ್ರೆ ಮುಗಿದು ಹೋಯಿತು, ಆ ಋಷಿಗಳನ್ನು ಉದ್ಧಾರ ಮಾಡಿದ್ದೀವಿ ಅಂತ ತಿಳ್ಕೊಳ್ತಾರೆ. ನೀವು ಉದ್ಧಾರ ಮಾಡೋದಲ್ಲ, ಆ ಋಷಿಗಳು ಮಾಡಿದಂತಹ ಉಪಕಾರ ಅಪಾರ ಇದೆ. ಅವರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಹೇಳ್ತಾರೆ ಮಂತ್ರವ್ಯಾಕರಣೈಸ್ತಥ. ಆ ಮಂತ್ರಗಳ ವ್ಯಾಖ್ಯಾನ ಮಾಡುವ ಮೂಲಕವಾಗಿ ಪ್ರಸಿದ್ಧವಾದ ವ್ಯಾಕರಣ ಅಂದರೆ ಆ ವ್ಯಾಕರಣದ ಆ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾದ ವ್ಯಾಕರಣದ ಸಂಪ್ರದಾಯವನ್ನು ಪ್ರವರ್ತನೆ ಮಾಡುವ ಮೂಲಕ ಇವರೆಲ್ಲ ನಮಗೆ ಉತ್ತಮವಾದಂತಹ ಒಂದು ಉಪಕಾರವನ್ನು ಮಾಡಿದ್ದಾರೆ ಅಂತ ತಿಳಿಯಬೇಕು. ಅಭಿಜಾತ್ಯಾಥ ತಪಸ ಮಂತ್ರವ್ಯಾಕರಣೈಸ್ತಥ. ವ್ಯಾಕರಣವನ್ನು ಮಾಡಿದ ಅನೇಕ ಸೂತ್ರಕಾರರ ಋಷಿಗಳ ಹೆಸರುಗಳನ್ನೆಲ್ಲ ನೀವು ಕೇಳ್ತೀರಿ. ಪಾಣಿನಿ ಪ್ರಸಿದ್ಧವಾದಂತಹ ಹೆಸರು. ಅದಲ್ಲದೆ ಪಾಣಿನಿ ಉದಾಹರಣೆ ಮಾಡುವ ಅನೇಕ ಹೆಸರುಗಳಿವೆ. ಶಾಕಟಾಯನ, ಅದರಂತೆ ವಾರ್ತಿಕದಲ್ಲಿ ಬರುವಂತಹ ಪೌಷ್ಕರಸಾದಿ, ಭರದ್ವಾಜ, ಗಾರ್ಗ್ಯ, ಗಾಲವ ಇತ್ಯಾದಿ ಅನೇಕ, ಶಾಕಲ್ಯ, ಹೀಗೆ ಅನೇಕ ಹೆಸರುಗಳನ್ನು ಉದಾಹರಣೆ ಮಾಡುತ್ತಾರೆ. ಸ್ಫೋಟಾಯನ, ಹೀಗೆಲ್ಲ, ಆಪಿಶಲಿ, ಹೀಗೆ ವಿವಿಧ ವೈಯಾಕರಣರ ಹೆಸರುಗಳನ್ನೆಲ್ಲ ಉದಾಹರಣೆ ಮಾಡ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಪಾಣಿನಿಯ ಹೆಸರು ಸುಮಾರು 16 ಬಾರಿ ಬರ್ತದೆ. ಅನೇಕ ಋಷಿಗಳ ಗಣನೆಯನ್ನು ಮಾಡುವಾಗ ಪಾಣಿನಿಯ ಹೆಸರನ್ನು ಬ್ರಹ್ಮವೈವರ್ತ ಪುರಾಣ ಬಹಳಷ್ಟು ಬಾರಿ ಉದಾಹರಣೆಯನ್ನು ಮಾಡ್ತದೆ. ಆ ರೀತಿ ವ್ಯಾಕರಣದ ಒಂದು ವಿಶಿಷ್ಟವಾದ ಸಂಪ್ರದಾಯವನ್ನು ಪ್ರವರ್ತನ ಮಾಡುವ ಮೂಲಕ ವೇದಗಳ ವ್ಯಾಖ್ಯಾನವನ್ನು, ವೇದಗಳ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ದಾರಿ ಮಾಡಿಕೊಟ್ಟಂಥವರು ಕೂಡ ಮಹಾನುಭಾವರು ಅನೇಕ ಜನ ಇದ್ದಾರೆ. ಜೊತೆಗೆ ಇವರಿಗೆಲ್ಲ ತ್ರಿಕಾಲ ಜ್ಞಾನ ಇರುತ್ತದೆ. ಭೂತ ಭವ್ಯ ಭವಜ್ಞಾನಂ ಚೆನ್ನಾಗಿ ತಿಳಿದುಕೊಂಡು ಅದನ್ನು ಉಪದೇಶ ಮಾಡ್ತಾರೆ ಶಿಷ್ಯರಿಗೆ. ತಪಸಾವೈ ಪ್ರಸಿದ್ಧಾಯೇ ಸಂಗತಾ ಪ್ರವಿಚಿಂತಕಾ. ಅವರ ಪ್ರಸಿದ್ಧಿ ಅವರ ಮನೆಯಿಂದಲ್ಲ, ಅವರ ಆಸ್ತಿಯಿಂದಲ್ಲ, ಅವರ ವೈಭವದಿಂದಲ್ಲ, ಅವರ ತಪಸ್ಸಿನಿಂದ ಅವರ ಪ್ರಸಿದ್ಧಿ. ಇವರಿಷ್ಟು ತಪಸ್ವಿಗಳು ಅಂತ, ಇವರಿಷ್ಟು 1000 ವರ್ಷ ತಪಶ್ಚರ್ಯ ಮಾಡಿದ್ದಾರೆ ಅಂತ. ಹಾಗೆ ತಪಸ್ಸಿನಿಂದ ಪ್ರಸಿದ್ಧರಾದವರು ಆ ಎಲ್ಲ ಋಷಿಗಳು. ದೀರ್ಘವಾದ ಆಯುಷ್ಯ ಇವರದು, ದೀರ್ಘವಾದಂತಹ ಜ್ಞಾನ. ದೀರ್ಘಾಯುಷಃ ಮಂತ್ರಕೃತಃ ಈಶ್ವರಾಃ ದೀರ್ಘಚಕ್ಷುಷಃ ಬುದ್ಧ್ಯಾ ಪ್ರತ್ಯಕ್ಷ ಧರ್ಮಾಣಃ ಗೋತ್ರ ಪ್ರವರ್ತಕಾಸ್ತಥಾ. ಇವರೆಲ್ಲ ಹೇಗಿರ್ತಾರೆ? ದೀರ್ಘವಾದ ಆಯುಷ್ಯವುಳ್ಳವರು, ಮಂತ್ರದ್ರಷ್ಟಾರರು, ಭಾರೀ ಸಾಮರ್ಥ್ಯವುಳ್ಳವರು, ದೀರ್ಘ ದೃಷ್ಟಿ ಇದ್ದವರು, ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಕಾಣುವವರು ತಮ್ಮ ಯೋಗ ಸಾಮರ್ಥ್ಯದಿಂದ. ಹಿಂದೆ ಆದದ್ದು, ಮುಂದೆ ಆಗೋದು, ಹತ್ತಿರ ಇದ್ದದ್ದು, ದೂರ ಇದ್ದದ್ದು ಎಲ್ಲವನ್ನೂ ಕಾಣುವಂತಹ ಸಾಮರ್ಥ್ಯ ಇದ್ದವರು, ಗೋತ್ರ ಪ್ರವರ್ತಕರಾದಂತಹ ಮಹಾನುಭಾವರು ಇವರೆಲ್ಲ. ಇವರ ಗೋತ್ರದಲ್ಲಿಯೇ ಮುಂದೆ ಬಂದಂಥವರು ಅನೇಕ ಜನ. ಯಾವುದೇ ಸಂದರ್ಭದಲ್ಲಿ ವೇದಗಳಲ್ಲಿ ಶೈಥಿಲ್ಯ ಬಂತು, ಮಂತ್ರಗಳಲ್ಲಿ ಶೈಥಿಲ್ಯ ಬಂತು, ತತ್ವಜ್ಞಾನದ ಲೋಪ ಆಯಿತು ಅಂದರೆ ಪುನಃ ಇವರು ಬಂದು ಅದನ್ನು ಊರ್ಜಿತವಾದ ಅವಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ. ಅಂತಹ ಮಹಾನುಭಾವರು ಈ ಸಪ್ತರ್ಷಿಗಳು. ವರ್ಣಾಶ್ರಮ ಧರ್ಮಗಳ ಪರಿಪಾಲನೆ ಮಾಡುವವರು, ವರ್ಣಾಶ್ರಮ ಧರ್ಮಗಳ ಸಂರಕ್ಷಣೆ ಮಾಡುವವರು ಸಪ್ತರ್ಷಿಗಳು ಅಂತ. ಆ ಸಪ್ತರ್ಷಿಗಳ ಮಹಿಮೆಯನ್ನು ತಿಳಿದುಕೊಳ್ಳಿ, ಅವರ ಉಪಕಾರವನ್ನು ಸ್ಮರಿಸಿಕೊಳ್ಳಿ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಸಪ್ತರ್ಷಿಗಳು ಪ್ರತಿ ಮನ್ವಂತರದೊಳಗೂ ಕೂಡ ಇರ್ತಾರೆ ಅಂತ ಹೇಳ್ತಾ 6 ಮನ್ವಂತರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನುಳಿದ ಮನ್ವಂತರಗಳ ಬಗ್ಗೆ ಮತ್ತೆ ಮುಂದೆ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.
हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। नरसिंह 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 पाहि मां, नरसिंह 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 रक्ष मां, नरसिंह 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 पाहि मां, नरसिंह 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 रक्ष मां, नरसिंह 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 पाहि मां, नरसिंह 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 रक्ष मां, नरसिंह 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 पाहि मां, नरसिंह 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 रक्ष मां। विठ्ठल 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 विठ्ठल। हरे नमः। श्रीकृष्णार्पणमस्तु।